ಈ ಮಾಧ್ಯಮದ ಮೂಲಕ ಒಂದು ವಿಚಾರವನ್ನು ಶೇರ್ ಮಾಡಬೇಕಂತ ಅನಿಸ್ತು. ಆ ವಿಚಾರ ಶೇರ್ ಮಾಡಲಿಕ್ಕೆ ಐ ಆಮ್ ಯೂಸಿಂಗ್ ದಿಸ್ ಆಡಿಯೋ ಪ್ಲಾಟ್ಫಾರ್ಮ್ ಆರ್ ವಿಡಿಯೋ. ಮೊನ್ನೆ ಎಕ್ಸ್ಟೆನ್ಸಿವ್ ಸರ್ವೆ ಅಂತೇಳಿ ಒಂದು ನಮ್ಮ ಹುಡುಗರನ್ನ ಕರ್ಕೊಂಡು ನಾವು ಹೊರಗಡೆ ಪ್ರೊಜೆಕ್ಟ್ ಮಾಡಕ್ಕೆ ಹೋಗಿರ್ತೀವಿ. ಅಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದೆ ಹುಡುಗರಿಗೆ. ಆ ಪ್ರಶ್ನೆ ಏನಂತಂದ್ರೆ, ಮನುಷ್ಯ ಬೇರೆ ಸ್ಪೀಸೀಸ್ಗಳಿಗೆ ಕಂಪೇರ್ ಮಾಡಿದರೆ ಬೇರೆನೋ ಅಥವಾ ಮನುಷ್ಯನೂ ಕೂಡ ಯಾವ ರೀತಿ ಬೇರೆ ಸ್ಪೀಸೀಸ್ ಇದಾವಲ್ಲ ಅದ್ರಂಗೆ ನಾವು ಕೂಡ ಒಂದು ಪ್ರಾಣಿಗಳು. ವೆದರ್ ವಿ ಹ್ಯಾವ್ ಟು ಕೌಂಟ್ ಅವರ್ ಸೆಲ್ವ್ಸ್ ಲೈಕ್ ಅದರ್ ಸ್ಪೀಸೀಸ್ ಆರ್ ವಿ ಆರ್ ಎಕ್ಸ್ಕ್ಲೂಡೆಡ್ ದ್ಯಾನ್ ದ ಅದರ್ ಸ್ಪೀಸೀಸ್. ಇದು ಡಿಬೇಟ್ ಮಾಡ್ಲಿಕ್ಕೆ ನಾವು ಹುಡುಗರನ್ನ ಬಿಟ್ಟೆ. ಖಾಲಿ ಇದ್ವಿ, ಮಧ್ಯಾಹ್ನ ಊಟ ಗೀಟ ಆಗಿತ್ತು. ಆಗ ಒಂದು ಟೀಮು ಒಂದಿಷ್ಟು ಜನ ಇಲ್ಲಿ ಕೂತ್ಕೊಂಡ್ರು, ಒಂದಿಷ್ಟು ಜನ ಇಲ್ಲಿ ಕೂತ್ಕೊಂಡ್ರು. ನಾನು ಪ್ಯಾಸಿವ್ ಅಬ್ಸರ್ವರ್ ಆಗಿ ಇಲ್ಲಿ ಕೂತ್ಕೊಂಡಿದ್ದೆ. ಇವ್ರಿಗೆ ಜಸ್ಟ್ ಒಂದು ಟಾಸ್ಕ್ ಏನಂತಂದ್ರೆ, ಇವರೆಲ್ಲ ಏನು ಹೇಳ್ತಿದ್ರು ಅಂದ್ರೆ, ಮನುಷ್ಯ ಮತ್ತು ಅದರ್ ಸ್ಪೀಸೀಸ್ ಏನಿದಾವಲ್ಲ ಅವೆಲ್ಲ ಸೇಮ್ ಅಂತ ಹೇಳಿದ್ರು. ಇವೆರಡು ಬೋತ್ ಆರ್ ಸೇಮ್ ಅಂತ. ದೆನ್ ಹೌ ಕಮ್ ದ ಹ್ಯೂಮನ್ ಬೀಯಿಂಗ್ ಈಸ್ ಮೋರ್ ಏನದು ಇವಲ್ಯೂಟೆಡ್, ಅಥವಾ ಮನುಷ್ಯ ಒಂದು ಸ್ವಲ್ಪ ಬ್ಯಾರೇನೇ ಇದಾನಲ್ಲ, ನೋಡ್ಬೇಕಾದ್ರೆ ವಿಚಾರಗಳು ಇರ್ಬೋದು, ಮಾತನಾಗಿರ್ಬೋದು, ಧ್ವನಿ, ಆಮೇಲೆ ಅವನು ಮಾಡ್ತಕ್ಕಂಥ ಸಾಧನೆಗಳು ಇವೆಲ್ಲ ನೋಡಿದ್ರೆ ಬೇರೆ ಪ್ರಾಣಿಗಳಿಗಿಂತ ವಿಭಿನ್ನವಾಗಿದ್ದಾನೆ ಮನುಷ್ಯ ಅಂತ ಅನಿಸ್ತದೆ. ಬಟ್ ಈ ಗ್ರೂಪ್ನವರು ಏನ್ ವಾದ ಮಾಡಿದ್ರಂದ್ರೆ, ಮನುಷ್ಯ ಮತ್ತು ಬೇರೆ ಸ್ಪೀಸೀಸ್ಗಳು ಎರಡು ಸೇಮ್. ಬಟ್ ನಮ್ಮಲ್ಲಿ ಯಾಕೆ ಆ ರೀತಿ ಒಳ್ಳೆ ಒಂದ್ ರೀತಿ ಕಲೆಗಳದಾವ ಅಂತಂದ್ರೆ, ಅದು ನಾವೆಲ್ಲ ನಮ್ಮ ಜೀನ್ಸ್ ಅಲ್ಲಿ ಬಂದಿರಬಹುದು, ಅಥವಾ ಇವಲ್ಯೂಷನ್ ಒಳಗಡೆ ಪ್ರಕೃತಿಯಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು ಮತ್ತು ನಮ್ಮ ಪೂರ್ವಜರು ಮಾಡಿರ್ತಕ್ಕಂಥ ಬದಲಾವಣೆಗಳು ಬಹಳ ಡೀಪ್ ಆಗಿ ಡಿಸ್ಕಸ್ ಮಾಡಿದ್ವು ಹುಡುಗರು. ಅಷ್ಟು ಲೈಟ್ ಆಗಿ ಏನು ತಗೊಂಡಿಲ್ಲ ಈ ಟಾಪಿಕ್ನ. ನಾವು ಹಸಿ ಮಜಾಕಿಂದ ಶುರು ಮಾಡಿದ್ವಿ, ನಗ್ನಗ್ತಾ ಶುರು ಮಾಡಿದ್ವಿ ಟಾಪಿಕ್. ಬಟ್ ಬಹಳ ಡೀಪ್ ಆಗಿ ಹೋಯ್ತು. ಏನಂತಂದ್ರೆ, ಮನುಷ್ಯ ತನ್ನ ಜೀನ್ಸ್ ಹಿಂದ್ಗಡೆಯಿಂದ ಹೋಗಿ ಬಂದ್ರೆ, ಅಂದ್ರೆ ಪೇರೆಂಟಿಂಗ್ಲಿಂದ ಆಗಿರ್ತಕ್ಕಂಥದ್ದು, ಅವನ ಸಂಸ್ಕಾರ ಇವೆಲ್ಲ ಯೋಚನೆ ಮಾಡಿದ್ರೆ ಬೇರೆ ಸ್ಪೀಸೀಸು ನಾವೇನು ಡಿಫ್ರೆಂಟ್ ಏನಿಲ್ಲ, ಎಲ್ಲ ಸೇಮೇ ಇದೀವಿ. ಬಟ್ ನಮ್ಮ ಜೀನ್ಸು, ನಮ್ಮ ಸೆಲ್ಸು, ನಮ್ಮ RNA DNA ಸ್ಟ್ರಕ್ಚರ್ಸ್, ಬ್ರೈನ್ ಮತ್ತೆ ಕಾಗ್ನೇಟಿವ್ ಕೆಪಾಸಿಟಿ ಇವೆಲ್ಲ ಯೋಚನೆ ಮಾಡಿದ್ರೆ ಮನುಷ್ಯ ಸ್ವಲ್ಪ ಡಿಫ್ರೆಂಟ್ ಅದನ್ನ. ಬಟ್ ವಿ ಹ್ಯಾವ್ ಟು ಕೌಂಟ್ ಹಿಮ್ ಲೈಕ್ ಅದರ್ ಸ್ಪೀಸೀಸ್ ಓನ್ಲಿ, ಹೋಮೋಸೇಪಿಯನ್ಸ್, ನಾವು ಬೇರೆಯವರಂತೇನೆ ಅಂತ ಇವ್ರು ಹೇಳಿದ್ರು. ಬಟ್ ಈ ಕಡೆ ಇರ್ತಕ್ಕಂಥ ಗುಂಪು ಮನುಷ್ಯನೇ ಬೇರೆ ಮತ್ತೆ ಬೇರೆ ಪ್ರಾಣಿ ಪಕ್ಷಿಗಳನ್ನೇ ಬೇರೆ. ಪ್ರಾಣಿ ಪಕ್ಷಿಗಳು, ಕ್ರಿಮಿ ಕೀಟಗಳು ಇವು ಬೇರೆನೇ, ಇವು ಮನುಷ್ಯನೇ ಬೇರೆ. ಹೆಂಗ ಮನುಷ್ಯ ಅಂತಂದಾಗ ಬೇಕಾದ್ರೆ ನೀವು ಮನುಷ್ಯನ ಬಾಡಿ, ಇವರು ಬಹಳ ಡೀಪ್ ಆಗಿ ಡಿಸ್ಕಷನ್ ಮಾಡಿದ್ರು. ಬಾಡಿ ಮತ್ತು ಬಾಡಿಲಿ ಆಕ್ಟಿವಿಟೀಸ್ ಗಳನ್ನ ನೀವು ಪ್ರಾಣಿಗಳ ಹತ್ರ ಸೇರಿಸ್ಕೋಬಹುದು. ಪ್ರಾಣಿಗಳು ಯಾವ ರೀತಿ ಬೆಳಿತವೆ, ಯಾವ ರೀತಿ ಊಟ ತಿಂಡಿ ಮಾಡ್ತವೆ, ಯಾವ ರೀತಿ ರೀಪ್ರೊಡ್ಯೂಸ್ ಮಾಡ್ತವೆ, ಅವೆಲ್ಲ ಕಂಪೇರ್ ಮಾಡಿದ್ರೆ ಬಾಡಿಲಿ ಆಕ್ಟಿವಿಟಿ ದೇ ಆರ್ ಲೈಕ್ ಸಿಮಿಲರ್ ಟು ದ ಅದರ್ ಸ್ಪೀಸೀಸ್ ಅಂತೆ. ಆಮೇಲೆ ಇವರು ಹೇಳಿದ ಪ್ರಕಾರ ಮನುಷ್ಯನಲ್ಲಿ ಇನ್ನೊಂದು ಯಾವುದೋ ಒಂದು ಶಕ್ತಿ ಅದ, ಆ ಶಕ್ತಿ ಬೇರೆ ಪ್ರಾಣಿಗಳಲ್ಲಿ ಇಲ್ಲ. ಆದ್ರಿಂದ ಮನುಷ್ಯ ಬೇರೆ ಪ್ರಾಣಿಗಳಿಗಿಂತ ಡಿಫರೆಂಟ್. ಹ್ಯೂಮನ್ ಬೀಯಿಂಗ್ ಈಸ್ ಡಿಫರೆಂಟ್ ಅಂಡ್ ಅದರ್ ಸ್ಪೀಸೀಸ್ ಆರ್ ಡಿಫರೆಂಟ್ ಅಂತ ಇವ್ರು ವಾದ ಮಾಡಿದ್ರು. ಇವರು ಆ ಶಕ್ತಿ ಅಂತದ್ದು ಏನಿಲ್ಲ, ದಿಸ್ ಇಸ್ ದ ನೇಚರ್ ಒಳಗಡೆ ಇವಲ್ಯೂಷನ್ ಆಗಿರ್ತಕ್ಕಂಥದ್ದು. ಬೇರೆ ಯಾವುದೋ ಒಂದು ಸ್ಪೀಸೀಸ್ ನಮ್ಗಿಂತ ಚಂದ ಇವಲ್ಯೂಟ್ ಆಗಿ ಬಂದಿತ್ತು ಅಂತಂದ್ರೆ ಅದು ನಮ್ ಜಾಗ ತಗೊಂಡಿರ್ತಿತ್ತು. ಬಟ್ ನಾವು ಈಗ ಗೆದ್ದಿದೀವಿ, ಹ್ಯೂಮನ್ ಬೀಯಿಂಗ್ಸ್ ಕಂಪೇರ್ ಟು ಅದರ್ ಸ್ಪೀಸೀಸ್ ನಾವು ಗೆದ್ದಿದೀವಿ. ಬಟ್ ಹೆಂಗ್ ಗೆದ್ದಿದೀವಿ, ದಿಸ್ ಜಸ್ಟ್ ಅ ಇವಲ್ಯೂಷನ್ ಪ್ರೊಸೆಸ್ ಅಂತೇಳಿ. ಇದು ಹೇಳ್ತಾ ನನಗ ಒಂದು ಪುಸ್ತಕದ ನೆನಪಾಗ್ತದ. ಯಾವ್ದಂದ್ರ ಸೇಪಿಯನ್ಸ್ ಅಂತೇಳಿ ಒಂದು ಪುಸ್ತಕದ. ಸೇಪಿಯನ್ಸ್ ಪುಸ್ತಕದ ಪ್ರಕಾರ ಹ್ಯೂಮನ್ ಬೀಯಿಂಗ್ಸ್ ಜಸ್ಟ್ ಅನ್ ಇವಲ್ಯೂಷನ್ ಸೈಕಲ್ಸ್ ಜಾಸ್ತಿ ಆಗಿದಾವ, ಹಿಸ್ಟ್ರಿ ಜಾಸ್ತಿ ಇರೋದ್ರಿಂದ ಹ್ಯೂಮನ್ ಬೀಯಿಂಗ್ ಇಸ್ ಡಿಫರೆಂಟ್ ದನ್ ದ ಅದರ್ ಸ್ಪೀಸೀಸ್. ರೈಟ್. ಬಟ್ ಇಲ್ಲಿ ಒಂದು ಯಾವುದೋ ಒಂದು ಇವ್ರು ಒಪ್ಪಾಗ್ತಾ ಇರಲಿಲ್ಲ. ಏನಂತಂದ್ರೆ, ಮನುಷ್ಯ ಪ್ರಾಣಿ ಪಕ್ಷಿಗಳಿಗಿಂತ ಬೇರೆನೇ ಐತಿ, ಮನುಷ್ಯನಲ್ಲಿ ಮನಸ್ಸೈತಿ ಅಂತ ಇವರು. ಮನುಷ್ಯನಲ್ಲಿ ಮನಸ್ಸೈತಿ ಅಂತಂದ್ರೆ ಇವ್ರು ಹೇಳ್ತಾರ ಎಲ್ಲ ಬೇರೆ ಸ್ಪೀಸೀಸ್ ಒಳಗೂ ಮನಸ್ಸದ. ಇವ್ರು ಹೇಳ್ತಾರ ಮನುಷ್ಯ ಮಾತಾಡ್ತಾನ, ಕಮ್ಯುನಿಕೇಶನ್ ಸ್ಕಿಲ್ ಅದ. ಇವ್ರು ಹೇಳ್ತಾರ ಕಮ್ಯುನಿಕೇಶನ್ ಇವ್ರ ಹತ್ರ ಬೇರೆ ಅದಾವ, ಕಮ್ಯುನಿಕೇಶನ್ ಐತಿ. ಇವ್ರು ಹೇಳ್ತಾರ ಕಲೆಗಳದಾವ, ಮನಿ ಕಟ್ಟೋದು, ಸಿವಿಲೈಸೇಷನ್ಸ್ ಎಲ್ಲ ಅದಾವ. ಇವ್ರು ಹೇಳ್ತಾರ ಹಂಗೇನಿಲ್ಲ, ಸಿವಿಲೈಸೇಷನ್ಸ್ ನಮ್ದು ಅಷ್ಟೇ ಅಲ್ಲ, ಇನ್ನು ಇರಿವಿಗಳು ಮತ್ತು ಬೇರೆ ಬೇರೆ ಪ್ರಾಣಿಗಳು ಸಿವಿಲೈಸೇಷನ್ಸ್ ಚೆನ್ನಾಗಿದೆ ನಮ್ಗಿಂತ.
ಓಕೆ, ಇವರಲ್ಲಿ ಸೈನ್ಸ್ ಟೆಕ್ನಾಲಜಿ ಎಲ್ಲ ನಾವು ಮನುಷ್ಯನಲ್ಲಿ ಮಾತ್ರ ಅದ ಅಂತ ಇವ್ರು ಹೇಳಿದ್ರು. ಇಲ್ಲ, ಅವೆಲ್ಲ ಬೇರೆ ಸ್ಪೀಸೀಸ್ ಒಳಗೂ ಅದಾವ, ಬಟ್ ಮನುಷ್ಯನಲ್ಲಿ ಜಾಸ್ತಿ ಅದ ಅಷ್ಟೇ. ಇದನ್ನ ನೋಡ್ಕೊಂಡಾಗ ನನ್ನ ಒಳಗಡೆ ಒಂದು ಥಾಟ್ ಪ್ರೊಸೆಸ್ ಇತ್ತು, ಡೀಪ್ ಮೆಡಿಟೇಷನ್ ಮಾಡಿದಾಗ ಒಂದು ಥಾಟ್ ಪ್ರೊಸೆಸ್ ಇತ್ತು, ಅದು ನನಗೆ ಹೊರಗೆ ಬರ್ಲಿಕ್ಕೆ ಶುರು ಆಯ್ತು. ಆಮೇಲೆ ಮನೆಗೆ ಬಂದು ಯೋಚನೆ ಮಾಡ್ತಾ ಇದ್ದೆ, ಏನಪ್ಪಾ ಇದು ಡಿಬೇಟ್ ಶುರು ಮಾಡಿದ್ವಿ ಬಟ್ ಬಹಳ ಡೀಪ್ ಹೋಯ್ತಲ್ಲ ಅಂತ. ಓಕೆ, ಅದಾದ್ಮೇಲೆ ಒಂದು 4-5 ದಿನ ನಾನು ಬಹಳ ಡೀಪ್ ಆಗಿ ಇದ್ರ ಬಗ್ಗೆ ಯೋಚನೆ ಮಾಡಿದೆ. ಮನುಷ್ಯ ಬೇರೆ ಪ್ರಾಣಿ ಪಕ್ಷಿಗಳಿಗಿಂತ ಬೇರೆ ಯಾಕ, ಹೆಂಗ, ಅಥವಾ ಸೇಮು ಅಂತ ಯೋಚನೆ ಮಾಡಿದ್ರೆ ನನಗೆ ಎಕ್ಸಾಕ್ಟ್ ಆನ್ಸರ್ ಸಿಗ್ಲಿಲ್ಲ. ನಾನು ಲೆಫ್ಟ್ ಕಡೆಗೆ ಸೇರ್ಕೋಬೇಕು, ಲೆಫ್ಟ್ ಗ್ರೂಪಿಗೆ ಸೇರ್ಕೋಬೇಕು, ರೈಟ್ ಗ್ರೂಪಿಗೆ ಸೇರ್ಕೋಬೇಕು ಅಂತ ನನಗೆ ಡೈಲಮಾದಲ್ಲಿತ್ತು. ನೀವು ಬೇಕಾದ್ರೆ ಕಮೆಂಟ್ ಮಾಡ್ರಿ, ವೆದರ್ ದ ಹ್ಯೂಮನ್ ಬೀಯಿಂಗ್ ಕ್ಯಾನ್ ಬಿ ಇನ್ಕ್ಲೂಡೆಡ್ ಇನ್ ಅದರ್ ಸ್ಪೀಸೀಸ್ ಆರ್ ಹ್ಯೂಮನ್ ಬೀಯಿಂಗ್ ಈಸ್ ಕಂಪ್ಲೀಟ್ಲಿ ಡಿಫರೆಂಟ್ ಕಂಪೇರ್ಡ್ ಟು ಅದರ್ ಸ್ಪೀಸೀಸ್. ಇದ್ರ ಬಗ್ಗೆ ಕಮೆಂಟ್ ಮಾಡಿದ್ರೆ ಮಾಡ್ರಿ. ಬಟ್ ನನ್ನ ಪ್ರೀವಿಯಸ್ ಒಂದು ಆಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಅಥವಾ ನನ್ನೊಂದು ಆರ್ಟಿಕಲ್ ಇತ್ತು ಕನ್ನಡದಲ್ಲಿ. ಆ ಕನ್ನಡದ ಆರ್ಟಿಕಲ್ದಲ್ಲಿನೂ ಕೂಡ ಒಂದು ಮಾತು ಬರೆದಿದ್ದು, ಏನಂದ್ರೆ 99% ಆಫ್ ಅವರ್ ಬಾಡಿಲಿ ಆಕ್ಟಿವಿಟೀಸ್ ವಿಲ್ ಬಿ ಟೇಕನ್ ಕೇರ್ ಬೈ ದ ಬಾಡಿ ಇಟ್ ಸೆಲ್ಫ್ ಆರ್ ದ ನೇಚರ್ ಇಟ್ ಸೆಲ್ಫ್, ವೇರ್ 99.9% ಆಫ್ ಅವರ್ ಡೈಲಿ ಆಕ್ಟಿವಿಟಿ ವೇರ್ ಸೋಲ್ ಇನ್ವಾಲ್ವ್ಮೆಂಟ್ ಇಸ್ ನಾಟ್ ದೇರ್ ಅಂತ. ಸೋಲ್ ಅಂತ, ಆತ್ಮ ಅಂತ ಏನ್ ಹೇಳ್ತೀವಲ್ಲ ಬಾಡಿ ಒಳಗಡೆ, ಆತ್ಮನ ಇನ್ವಾಲ್ವ್ಮೆಂಟ್ ನಮ್ಮ ಬಾಡಿ ಒಳಗೆ ಇಲ್ಲ. ನೋಡ್ರಿ, ಬೇಕಾದ್ರೆ ಡೈಜೆಷನ್ ನಮ್ಮನ್ನ ಕೇಳಿ ಏನ್ ಮಾಡ್ತಾ ಇಲ್ಲ, ಹೌದಾ? ಆಮೇಲೆ ರೆಸ್ಪಿರೇಷನ್, ಡೈಜೆಷನ್, ರೆಸ್ಪಿರೇಷನ್, ಸರ್ಕ್ಯುಲೇಷನ್, ಇವೆಲ್ಲವೂ ನಮ್ಮ ಆಜ್ಞೆಯನ್ನ ತಗೊಂಡೇನ್ ಮಾಡ್ತಾ ಇಲ್ಲ. ಸ್ಲೀಪ್ ಆದಾಗಂತೂ ಟೋಟಲ್ 24 hours ಅಲ್ಲಿ 8 hours ಸ್ಲೀಪ್ ಇರ್ತದೆ. 8 hours ಸ್ಲೀಪ್ ಅಲ್ಲಿ ಬಾಡಿ ತನ್ನಷ್ಟು ತಾನೇ ಏನೇನ್ ಮಾಡ್ಕೋಬೇಕಲ್ಲ ಎಲ್ಲ ಮಾಡ್ಕೊಳ್ತದ. ನನ್ನ ಇನ್ವಾಲ್ವ್ಮೆಂಟ್ ಕಡಿಮೆ ಕಾಣ್ತದ. ಇವೆಲ್ಲ ಯೋಚನೆ ಮಾಡಿದ್ವಿ. ಹಂಗಾಗಿ ದ ಬಾಡಿ ತನ್ನ ಬಾಡಿಯನ್ನ ಯಾವ ರೀತಿ ಬೆಳೆಸ್ಕೋಬೇಕು ಅನ್ನೋದು ಅದಕ್ಕೆ ಗೊತ್ತದ, ಇರ್ತೈತ. ಎಲ್ಲೋ ಒಂದ್ ಕಡೆ ಬಾಡಿಗೆ ಒಂದು ಗಾಯ ಆಗಿತ್ತು, ಏನೋ ಚಾಕು ಚುಚ್ಚಿತ್ತು ಅಂತ ತಿಳ್ಕೊಳ್ರಿ, ಅಲ್ಲಿ ಒಂದು ಗಾಯ, ರಕ್ತ ಬಂದಿತ್ತು ಅಂದ್ರೆ ವೈಟ್ ಬ್ಲಡ್ ಸೆಲ್ಸ್, ರೆಡ್ ಬ್ಲಡ್ ಸೆಲ್ಸ್ ಅವೆಲ್ಲ ತನ್ನಷ್ಟು ತಾವೇ ಬ್ರಿಡ್ಜ್ ಮಾಡ್ಕೊಂಡು ಆ ರಕ್ತವನ್ನು ಹೊರಗೆ ಹೋಗೋದನ್ನ ಸ್ಟಾಪ್ ಮಾಡ್ಕೊಳ್ತವೆ. ಅವು ತಾವೇ ಅಲ್ಲಿ ಬ್ಯಾಕ್ಟೀರಿಯಾಗಳು ಅವೆಲ್ಲ ಬಂದು ಯುದ್ಧ ಮಾಡ್ತವೆ. ಆಮೇಲೆ ಏನದು ಹ್ಯುಮಿನಿಟಿ ಪವರ್ಲಿಂದ ಅವನ್ನೆಲ್ಲ ಗೆಲ್ದು ಒಳಗಡೆ ಹೋಗ್ತವೆ. ನೀ ಬಾಡಿ ಒಳಗಡೆ ಏನೋ ತಿಂತ ಏನೋ ಒಂದು ಕೂದಲು ಅಥವಾ ಯಾವುದೋ ಒಂದು ಹುಳನೋ ಹೊಟ್ಟೆ ಒಳಗೆ ಹೋಗಿತ್ತು ಅಂತಂದ್ರೆ ನಿನಗೆ ಗೊತ್ತೇ ಇರಂಗಿಲ್ಲ, ಬಟ್ ಅದು ವಾಮಿಟ್ ಮಾಡಿಸ್ತದ. ಡೈಜೆಷನ್ ಒಳಗೂ ಕೂಡ ಏನೆಲ್ಲ ಡೈಜೆಸ್ಟ್ ಮಾಡ್ತದ, ಯಾವ್ಯಾವ ಪಾರ್ಟ್ಸ್ಗಳಿಗೆ ಏನೇನ್ ಬೇಕು ಅನ್ನೋದನ್ನು ಕೂಡ ಬಾಡಿಗೆ ಗೊತ್ತದ, ಬ್ರೈನಿಗೆ ಗೊತ್ತದ. ಬ್ರೈನ್ ಈಸ್ ಟೇಕಿಂಗ್ ಕೇರ್ ಆಫ್ ಈಚ್ ಅಂಡ್ ಎವ್ರಿಥಿಂಗ್. ಓಕೆ, ಇಟ್ ಇಸ್ ನಾಟ್ ಆಸ್ಕಿಂಗ್ ಈಚ್ ಅಂಡ್ ಎವ್ರಿ ಪರ್ಮಿಷನ್ಸ್. ಭಾಳ ಅಂತಂದ್ರೆ ಬಾಯಿಯೊಳಗೆ ನೀರು ಹಾಕಿದಾಗ ಅದನ್ನ ನುಂಗ್ಲೋ ಬೇಡ ಅನ್ನೋ ಪರ್ಮಿಷನ್ ಬ್ರೈನ್ ನುಂಗ್ಲಿಕ್ಕೆ ಕೇಳ್ತದ, ಅಥವಾ ಬಾಯಿಯೊಳಗೆ ಹಾಕಿರ್ತಕ್ಕಂಥ ಆಹಾರವನ್ನು ನುಂಗ್ಲಿಕ್ಕೆ, ಅಥವಾ ಕಣ್ಣು ತೆಗೆದಿದ್ದು ಕಣ್ಣು ಮುಚ್ಚಲಿಕ್ಕೆ ಇರ್ಬೋದು, ಕೈದು ಮೂವ್ಮೆಂಟ್ ಇರ್ಬೋದು, ಅದು ಯಾವಾಗ ಎಚ್ಚರಿದ್ದಾಗ ಮಾತ್ರ. ಈ ರೀತಿ ಕೆಲವು ಆಕ್ಟಿವಿಟೀಸ್ಗಳಲ್ಲಿ ಮಾತ್ರ ಏನಂತಂದ್ರೆ ಬಾಡಿ ಈಸ್ ಸೀಕಿಂಗ್ ದ ಪರ್ಮಿಷನ್ ಫ್ರಮ್ ದ ಸೋಲ್ ಅಂತ ಅನ್ಸುತ್ತ. ಮತ್ತೆ ಹೇಳ್ತಾ ಇದ್ದೀನಿ, ಅಂತ ಅನ್ಸುತ್ತ. ಬಟ್ 99.99% ಆಫ್ ಅವರ್ ಬಾಡಿಲಿ ಆಕ್ಟಿವಿಟಿ ಆರ್ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ದ್ಯಾನ್ ದ ಸೋಲ್. ಇದನ್ನ ನಾವು ಬಹಳ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಕ್ವಶನ್ಸ್ ಬರ್ತದ, ಅದೇ ಸೇಮ್ ಗ್ರೂಪ್ ಅಲ್ಲಿ ಡಿಸ್ಕಷನ್ ಆಗಿರ್ತಕ್ಕಂಥ ಕ್ವಶನ್ ಒಳಗಡೆ, ದ ಫೀಲಿಂಗ್ಸ್ ಯಾರು? ನನಗೆ ದುಃಖ ಆಗ್ತದ, ಖುಷಿ ಆಗ್ತದ, ಸಂತೋಷ ಆಗ್ತದ, ಪ್ರಸನ್ನತೆ ಆಗ್ತದ, ಶಾಂತಿ ಬೇಕಂತ ಅನಿಸ್ತದ, ಅರ್ಥಾಯ್ತಾ? ಈ ಫೀಲಿಂಗ್ಸ್ ಗಳೇನದಾವಲ್ಲ, ಇನ್ನೊಬ್ಬರ ಪರವಾಗಿ ಕೃತಜ್ಞತೆ, ಅವ್ರ ನೆನಪು, ಇವೆಲ್ಲ ಏನದಾವಲ್ಲ, ಮೆಮರಿ, ಇವೆಲ್ಲ ಫೀಲಿಂಗ್ಸ್ ಏನಿದಾವಲ್ಲ, ಈ ಫೀಲಿಂಗ್ಸ್ನು ಬಾಡಿಲಿ ಆಕ್ಟಿವಿಟೀಸು ಅಥವಾ ಸೋಲ್ ಆಕ್ಟಿವಿಟೀಸು? ದೊಡ್ಡ ಕ್ವಶನ್. ನಾನು ಒಬ್ಬ ವ್ಯಕ್ತಿ ಅಳೋದನ್ನ ನೋಡಿ ನಾನು ಅಳ್ತೀನಿ ಅಂತಂದ್ರೆ, ಒಬ್ಬ ವ್ಯಕ್ತಿ ತ್ರಾಸಲ್ಲಿರೋದನ್ನ ನೋಡಿದ ತಕ್ಷಣ ನನಗ ದುಃಖ ಆಗುತ್ತೆ ಅಂತಂದ್ರೆ, ಈ ದುಃಖ ಜನರೇಟ್ ಆಗಿರ್ತಕ್ಕಂಥ ದುಃಖ, ಇಸ್ ಇಟ್ ಸೋಲ್ ಆಕ್ಷನ್ ಆರ್ ದ ಬಾಡಿಲಿ ಆಕ್ಷನ್? ಬಿಗ್ಗೆಸ್ಟ್ ಕ್ವಶನ್. ಅಥವಾ ಒಬ್ಬ ವ್ಯಕ್ತಿ ಒಂದು ಚಲೋ ಹಾಡನ್ನು ಹಾಡ್ತಾನೆ, ಅದನ್ನ ಕೇಳ್ತೀರಿ, ಕೇಳಿದ ತಕ್ಷಣ ಇಂಪ್ ಅನ್ಸುತ್ತ,
ಮನಸ್ಸಿಗೆ ಬಹಳ ಶಾಂತ ಅನ್ಸುತ್ತ, ಖುಷಿ ಆಗ್ತದ, ಪ್ರಸನ್ನತೆ ಆಗ್ತದ. ಆ ಹಾಡು ಕೇಳಿದ ಮೇಲೆ ನಿಮ್ಮಲ್ಲಿ ಉಂಟಾಗಿರ್ತಕ್ಕಂಥ ಆ ಪ್ರಸನ್ನ ಚಿತ್ತತೆ ಏನೈತಲ್ಲ, ಆ ಪ್ರಸನ್ನ ಚಿತ್ತತೆ ಬಾಡಿಲಿ ಆಕ್ಷನ್ನು ಅಥವಾ ಸೋಲ್ ಆಕ್ಷನ್ನು. ಹೆಂಗೆ ಹೇಳ್ಬೇಕು? ಹೌ ಟು ಡಿಫ್ರೆನ್ಶಿಯೇಟ್ ದ ಫೀಲಿಂಗ್ಸ್, ವೆದರ್ ದೋಸ್ ಫೀಲಿಂಗ್ಸ್ ಆರ್ ಬಾಡಿಲಿ ಆಕ್ಷನ್ಸ್ ಆರ್ ಸೋಲ್ ಆಕ್ಷನ್ಸ್ ಅಂತ. ಇಲ್ಲಿ ಈ ಎರಡರದ್ದು ನಡವಳಿಕೆ ಲೈನ್ ಹಾಕ್ಬೇಕಾಗಿದಲ್ಲ, ಅಲ್ಲೇ ನಾವು ಹ್ಯೂಮನ್ ಬೀಯಿಂಗ್ಸ್ ಮಿಸ್ಟೇಕ್ ಮಾಡ್ತಾ ಇದ್ದೀವಿ. ನಮಗೆ ಅದಕ್ಕೆ ಅರ್ಥ ಆಗ್ತಾ ಇಲ್ಲ. ಎಲ್ಲಿ ನಾ ಬೌಂಡ್ರಿ ಹಾಕ್ಲಿ? ಪ್ರೀತಿಗೂ ಮತ್ತು ಕಾಮಕ್ಕೂ ಏನ್ ಬೌಂಡ್ರಿ ಅದ? ಎಲ್ಲಿ ನಾ ಲೈನ್ ಹಾಕ್ಲಿ? ಅದು ನಮಗೆ ತಿಳಿತಾ ಇಲ್ಲ. ರುಚಿಗೂ ಮತ್ತು ಸ್ಯಾಟಿಸ್ಫ್ಯಾಕ್ಷನ್ಗೂ ಎಲ್ಲಿ ಬೌಂಡ್ರಿ ಹಾಕ್ಲಿ, ಎಲ್ಲಿ ಲೈನ್ ಹಾಕ್ಲಿ? ನಾವು ಯಾವುದನ್ನ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋಣ, ಯಾವುದನ್ನ ರುಚಿ ಅಂತ ಅನ್ನೋಣ? ಎಲ್ಲಿ ಹಾಕ್ಬೇಕು ನಾವು? ನೀಡ್ಸ್ಗೂ ಮತ್ತು ಏನು ಲೋಭಕ್ಕೂ ಎಲ್ಲಿ ನಾ ಬೌಂಡ್ರಿ ಹಾಕ್ಲಿ? ನೀಡ್ಸ್ ಹೌದಲ್ಲ, ನನಗೆ ಇಂತಿಂತವ್ ಬೇಕಾಗ್ಯದ, ಊಟ ಬೇಕಾಗ್ಯದ, ಬಟ್ಟೆ ಬೇಕಾಗ್ಯದ. ವೇರ್ ಐ ಹ್ಯಾವ್ ಟು ಪುಟ್ ಅ ಬೌಂಡ್ರಿ ಬಿಟ್ವೀನ್ ದೀಸ್ ಟು ಥಾಟ್ಸ್? ಅಥವಾ ಪ್ರಿವಿಯಸ್ UHV ಪ್ರಕಾರ ನೀಡ್ಸ್ ಆಫ್ ಬಾಡಿ ಅಂಡ್ ನೀಡ್ಸ್ ಆಫ್ ಸೆಲ್ಫ್, ಇವೆರಡರ ಮಧ್ಯೆ ಎಕ್ಸಾಕ್ಟ್ಲಿ ಎಲ್ಲಿ ನಾ ಲೈನ್ ಹಾಕ್ಲಿ? ಅಲ್ಟಿಮೇಟ್ ಕ್ವಶನ್ಸ್ ಬರ್ತದ, ನಾನು ಯಾರು? ನಾನು ಶರೀರನೋ, ನಾನು ಆತ್ಮನೋ? ಬಾಯಿ ತೆಗೆದು ಹೇಳೋದ್ರ ಬಗ್ಗೆ ಯೋಚನೆ ಮಾಡಂಗಿಲ್ಲ. ನೀವು ಸ್ಪಿರಿಚುವಲಿಸ್ಟ್ ಯಾರನ್ನೇ ಕೇಳ್ರಿ, ನಾನು ಆತ್ಮ ಶರೀರ ಅಲ್ಲ, ಅದು ಬೈಹಾಟ್ ಆಗ್ಯದ. ನೀ ಅಷ್ಟು ಸುಲಭವಾಗಿ ನಾನು ಶರೀರ ಅಲ್ಲ, ನಾನು ಆತ್ಮ ಅಂತೇಳಿ ಇಷ್ಟು ಸುಲಭವಾಗಿ ಹೇಳಂತ ಮಾತಲ್ಲ. ಬಹಳ ಡೀಪ್ ಆಗಿ ಯೋಚನೆ ಮಾಡಿ ಇವೆರಡನ್ನು ಬೈಫರ್ಕೇಟ್ ಮಾಡಲೇಬೇಕು. ಈಗ ನಾ ಮಾತಾಡ್ತಿದ್ದೀನಲ್ಲ, ನಾನು ನಿಮ್ಗೆ ಏನೋ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ಶೇರ್ ಮಾಡಬೇಕು ಅಂತೇಳಿ ಈ ಒಂದು ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಪ್ಲಾಟ್ಫಾರ್ಮ್ ಥ್ರೂ ನಾ ಏನು ಮಾತಾಡ್ತಿದ್ರಲ್ಲ, ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಲ್ಲ, ಅದು ನನ್ನ ಬ್ರೇನ್ ಯೂಸಿಂಗ್ ದ ಮೌತ್ ಅಂಡ್ ಥೈರಾಯ್ಡ್ ಗ್ಲ್ಯಾಂಡ್ ಅಲ್ಲಿ ಬಂದಿರತಕ್ಕಂಥ ವಾಯ್ಸ್ ಮಾಡಿಫಿಕೇಶನ್ ಮಾಡಿ, ಆ ಮಾಡೆಲ್ ಮಾಡಿ ಅದನ್ನ ರೆಕಾರ್ಡ್ ಮಾಡ್ತಿದ್ದೇನೋ, ಅಥವಾ ನಾನು ಆತ್ಮ ಸೋಲ್ ಇನ್ವಾಲ್ವ್ಮೆಂಟ್ ಇದರಲ್ಲಿ ಐತೋ? ಇರ್ಲಿಕ್ಕಿಲ್ಲ. ಸೋಲ್ ಇನ್ವಾಲ್ವ್ಮೆಂಟ್ ಈ ಸ್ಪೀಚ್ ಅಲ್ಲಿ, ಈ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಅಲ್ಲಿ ಇರ್ಲಿಕ್ಕಿಲ್ಲ. ಬಹಳ ಈಸಿಯಾಗಿ ಜಲ್ದಿ ಒಪ್ಕೋಬಾರ್ದು. ನಾನು ಆತ್ಮ, ನಾನು ಶರೀರ ಅಲ್ಲ, ತಪ್ಪು. ಅಷ್ಟು ಜಲ್ದಿ ಒಪ್ಕೊಂಡ್ರಿ ಅಂತಂದ್ರ ನಿಮ್ಗೆ ಅಷ್ಟೇ ಜಲ್ದಿ ಮತ್ತೆ ಹೊರಗಡೆ ಬರ್ತೀರಿ, ಅಷ್ಟೇ ಜಲ್ದಿ ದುಃಖ ಆಗ್ಲಿಕ್ಕೆ ಶುರು ಆಗ್ತದೆ. ನಾ 99.99% ಅಂತ ಹೇಳ್ತಿದ್ದೆ. 99.99% ಆಫ್ ದ ಆಕ್ಟಿವಿಟೀಸ್ ವಾಟ್ ಎವರ್ ವಿ ಡೂ ಇನ್ ಅವರ್ ಲೈಫ್ ಆರ್ ಬಾಡಿಲಿ ಓರಿಯೆಂಟೆಡ್ ಆಕ್ಟಿವಿಟೀಸ್ ವೇರ್ ಸೋಲ್ ಇನ್ವಾಲ್ವ್ಮೆಂಟ್ ಇಸ್ ನಾಟ್ ದೇರ್. ಹಾಗಾದ್ರೆ ಹೌ ಟು ಮೇಕ್ ಎನ್ ಅಬ್ಸರ್ವೇಷನ್ ಆನ್ ಸೋಲ್ ಡಿಪೆಂಡೆಂಟ್ ಆಕ್ಟಿವಿಟೀಸ್? ಹಾಗಾದ್ರೆ ಆತ್ಮ ಮಾಡ್ತಕ್ಕಂಥ ಆಕ್ಟಿವಿಟಿಗಳು ಯಾವುವು? ಮಾರ್ನಿಂಗ್ ಇಂದ ಅಬ್ಸರ್ವ್ ಮಾಡ್ರಿ. ಅಲ್ಲಿ ತಿಕ್ತೀವಿ, ಕೈ ಬ್ರಷ್ ತಗೊಳ್ತದ, ಪೇಸ್ಟ್ ಹಚ್ತದ, ಬಾಯೊಳಗೆ ಹಾಕ್ತದ, ತಿಕ್ತದ. ತಿಕ್ತಿರ್ಬೇಕಾದಾಗ ನಿನ್ ಮೈಂಡ್ ಯೋಚನೆ ಮಾಡ್ತದ, ತಿಕ್ತದ. ಹಂಗಾದ್ರೆ ಹಿಂಗೆ ಹೇಳ್ಬೋದೇನು, ಹಲ್ ತಿಕ್ಕೋದು ಬಾಡಿ, ಯೋಚನೆ ಮಾಡೋದು ಸೋಲ್? ತಪ್ಪು, ಹಂಗೇನಿಲ್ಲ. ಹಾಗಾದ್ರೆ ಮೈಂಡ್, ವೆದರ್ ದ ಮೈಂಡ್ ಈಸ್ ಅ ಕಂಪೋನೆಂಟ್ ಆಫ್ ಬಾಡಿ ಆರ್ ಮೈಂಡ್ ಈಸ್ ಅ ಕಂಪೋನೆಂಟ್ ಆಫ್ ಸೋಲ್? ಸ್ಪಿರಿಚುವಲಿಸ್ಟ್ನವ್ರು ಜಲ್ದಿ ಹೇಳಿಬಿಡ್ತಾರೆ ನಿಮ್ಗೆ ಆನ್ಸರ್, ಮೈಂಡ್ ಈಸ್ ಅ ಕಂಪೋನೆಂಟ್ ಆಫ್ ಸೋಲ್ ಅಂತೇಳಿ. ಆಗ್ಲಿಕ್ಕಿಲ್ಲ. ಮೈಂಡ್ ಮೇ ನಾಟ್ ಬಿ ದ ಕಂಪೋನೆಂಟ್ ಆಫ್ ಸೋಲ್, ಮೈಂಡ್ ಮೇ ಬಿ ದ ಕಂಪೋನೆಂಟ್ ಆಫ್ ಬಾಡಿ. ಕ್ವಶನ್ ಬರ್ತದ, ಕಾನ್ಶಿಯಸ್ನೆಸ್ ವೆದರ್ ದಿಸ್ ಈಸ್ ಅ ಕಂಪೋನೆಂಟ್ ಆಫ್ ಬಾಡಿ ಆರ್ ಕಂಪೋನೆಂಟ್ ಆಫ್ ಸೋಲ್? ಕಾನ್ಶಿಯಸ್ನೆಸ್ ಐ ಆಮ್ ಟಾಕಿಂಗ್ ಅಬೌಟ್. ಇಲ್ಲ, ಬಹಳ ಡೀಪ್ ಆಗಿ ಡಿಸ್ಕಷನ್ ಮಾಡಿದಿರಿ ಅಂತಂದ್ರೆ ಕ್ವಾಂಟಮ್ ಫಿಸಿಕ್ಸ್, ಮಾಡರ್ನ್ ಫಿಸಿಕ್ಸ್ ಮತ್ತೆ ಆನ್ಸಿಯಂಟ್ ಫಿಸಿಕ್ಸ್ ಅವೆಲ್ಲ ತಗೊಂಡು ಈಗಿನ ಸ್ಟ್ರಿಂಗ್ ಥಿಯರೀಸ್ ಅವೆಲ್ಲ ಕಾನ್ಶಿಯಸ್ನೆಸ್ ಬಗ್ಗೆ ಥಿಂಕ್ ಮಾಡಿದ್ರ ನಮಗೆ ಎರಡು ಕಾನ್ಶಿಯಸ್ನೆಸ್ ಕಾಣಕತ್ತವ. ನನಗಂತೂ ಡೀಪ್ ಮೆಡಿಟೇಷನ್ ಹೋದಾಗಂತೂ ತಲೆ ಕೆಡಕತ್ತದ. ಐ ಆಮ್ ಸೀಯಿಂಗ್ 2 types of consciousness. The consciousness definition which is said by
ದ ಶಂಕರಾಚಾರ್ಯ ಅಂಡ್ ಅದರ್ ಸ್ಪಿರಿಚುವಲ್ ಅನಲಿಸ್ಟ್ಸ್, ಸ್ಪಿರಿಚುವಲಿಸ್ಟ್ಗಳು ತಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನು ಕಾನ್ಶಿಯಸ್ನೆಸ್ ಅನ್ನು ಎಕ್ಸ್ಪ್ರೆಸ್ ಮಾಡ್ತಿದಾರಲ್ಲ ಅದೇ ಬೇರೆ ಅಂತ ಅನಿಸ್ತದ. ಸೈಂಟಿಫಿಕ್ ಎರಾದೊಳಗಡೆ ಕ್ವಾಂಟಮ್ ಫಿಸಿಕ್ಸ್ ನವರು ಕಾನ್ಶಿಯಸ್ನೆಸ್ ಅಂತ ಹೇಳಿ ಏನು ಸ್ಪ್ರೆಡ್ ಮಾಡ್ತಿದಾರಲ್ಲ, ಅದ್ರದ್ದು ಇನ್ಫಾರ್ಮೇಶನ್ ಡೆಫಿನೇಷನ್ ಕೊಡ್ತಿದಾರಲ್ಲ, ಅವೆರಡು ಬೇರೆ ಅನಿಸ್ತದ. ಸೈಂಟಿಸ್ಟ್ ಕಾನ್ಶಿಯಸ್ನೆಸ್ ಅನ್ನೇ ಬೇರೆ ಅನಿಸ್ತದ, ಸ್ಪಿರಿಚುವಲಿಸ್ಟ್ ಕಾನ್ಶಿಯಸ್ನೆಸ್ ಬೇರೆ ಅನಿಸ್ತದ. ಇವೆರಡು ಸೇಮ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತದ. ಎಲ್ಲೋ ಒಂದು ಕಡೆಗೆ ನಾವು ಬಹಳ ಡೀಪ್ ಮೆಡಿಟೇಷನ್ ಅಲ್ಲಿ ಅಥವಾ ಡೀಪ್ ಥಿಂಕಿಂಗ್ ಪ್ರೊಸೆಸ್ ಅಲ್ಲಿ ಒಂದು ಪಾಯಿಂಟ್ ಅಲ್ಲಿ ಬಂದು ನಿಲ್ತಾ ಇದೀವಿ, ಅಲ್ಲಿ ನಮಗೆ ಗೆರಿಗೀಚ್ಲಿಕ್ಕೆ ಆಗ್ತಾ ಇಲ್ಲ. ವಾಟ್ ಈಸ್ ಡೆತ್ ಅಂತ ಕೇಳಿದ್ರೆ, ಡೆತ್ ಈಸ್ ಅ ಸೋಲ್ ಬಾಡಿಯಿಂದ ಹೊರಗೆ ಹೋಗ್ತದ ಅಂತ ಹೇಳ್ತೀವಿ. ಹಂಗೇನಿಲ್ಲ, ಬಾಡಿಯಿಂದ ಸೋಲ್ ಹೊರಗೆ ಹೋಗೋದಕ್ಕೆ ಡೆತ್ ಅನ್ನಂಗಿಲ್ಲ. ಅದು ಒಂದು ಬಯೋಲಾಜಿಕಲ್ ಪ್ರೊಸೆಸ್ ಅಂತ ಮೆಡಿಕಲ್ ಸೈನ್ಸ್ ಕರೆಕ್ಟ್ ಆಗಿ ಪ್ರೂವ್ ಮಾಡಿಬಿಡ್ತದ. ಮೆಡಿಕಲ್ ಪ್ರೊಸೆಸ್ ಇದೇನದು, ಬಯೋಲಾಜಿಕಲ್ ಪ್ರೊಸೆಸ್ ಅದು ಡೆತ್. ಬರ್ತ್ ಈಸ್ ಆಲ್ಸೋ ಬಯೋಲಾಜಿಕಲ್ ಪ್ರೊಸೆಸ್. 5 ತಿಂಗಳಿಗೆ ಸೋಲ್ ಪ್ರವೇಶ ಆಗುತ್ತಾ ಅಂತ ಹೇಳ್ತಾರೆ. ನೀವು ಡೀಪ್ ಆಗಿ ಯೋಚನೆ ಮಾಡಿದ್ರೆ ಅಂದ್ರೆ ಅದು ಏನು ತಿಳಿಯಂಗಿಲ್ಲ. 5 ತಿಂಗಳಿಗೆ ಬಾಡಿ ಎಲ್ಲ ಚೆನ್ನಾಗಿ ಏನದು ಬೆಳವಣಿಗೆ ಆಗಿರ್ತದ, ಅದರಲ್ಲಿ ಜೀವ ಉಟ್ಕೊಳ್ತದ. ಯಾವ ರೀತಿ ನೀವು ನೋಡಿರ್ಬೋದು, ಒಂದು ಕ್ಲೋಸ್ಡ್ ಒಂದು ಬಾಕ್ಸ್ ಒಳಗಡೆ ಒಂದು ಯಾವ್ದಾದ್ರು ಒಂದು ಆಹಾರ ಪದಾರ್ಥ ಇಟ್ಟಿದ್ರಿ ಅಂದ್ರೆ ಫುಲ್ ಕ್ಲೋಸ್ಡ್ ಅದ, ಮತ್ ಇಲ್ಲೇ ಏನಾಗ್ತದ, ಜೀವಿಗಳು ಉಟ್ಕೊಳ್ತಾವ. ಹಾಗಾದ್ರೆ ಇದಕ್ಕೆ ಸೋಲು ಎಂಟ್ರಿ ಹೊಡಿತಂತ ಹೇಳಕ್ಕಾಗತ್ತಾ? ಇಲ್ಲ. ಬ್ಯಾಕ್ಟೀರಿಯಾಸ್ ಅದಾವ, ಎಷ್ಟೋ ಇವು ಕ್ರಿಮಿಕೀಟಗಳದಾವ, ಅವು ಎಲ್ಲಿ ಬೇಕಲ್ಲಿ ಉಟ್ಕೊಳ್ತಾವ. ಅಂದ್ರೆ ಎಲ್ಲಾ ಕಡೆಗೂ ಸೋಲ್ ಪ್ರವೇಶ ಆಗ್ತದ. ದೆನ್ ವಾಟ್ ಇಸ್ ದ ಮೀನಿಂಗ್ ಆಫ್ ಸೋಲ್? ಮೇ ಐ ಸೇ the soul and supreme soul is same with these type of souls which emerge everywhere. ಅವುಗಳು ಆ ಸೋಲ್ಗಳಿಗೆ ಸೋಲ್ ಅನ್ನಕ್ಕಾಗತ್ತಾ? ಹಾಗಾದ್ರೆ ಅದೇಕನೆ ಸೋಲ್ ಅಂತ ಡೆಫಿನೇಷನ್ ಕೊಟ್ರೆ ನನ್ನ ಕ್ವಾಲಿಟಿ ಏನು ಉಳಿತು? ನಾನು ತಾಯಿ ಗರ್ಭದೊಳಗಡೆ ಇದ್ದಾಗ ಅವೆಲ್ಲ ಕಂಡೀಷನ್ಸ್, ಬಯೋಲಾಜಿಕಲ್ ಕಂಡೀಷನ್ ಸ್ಯಾಟಿಸ್ಫೈ ಆದಾಗ ಅಲ್ಲೊಂದು ಸೋಲ್ ಉಟ್ಕೊಳ್ತು, ಅದು ಬೇರೆ ಕಡೆಯಿಂದ ಬಂತು. then what is the meaning of that soul? No, I am not talking about that soul. We are not concerned about that soul. ಸ್ಪಿರಿಚುವಲಿಸ್ಟ್ಗೆ ಬೇಕಾಗಿರ್ತಕ್ಕಂಥ ಸೋಲ್ ಬೇರೆನೇ ಐತಿ. ಆದ್ರಿಂದ ಈಸಿಯಾಗಿ ನಾನು ಆತ್ಮ, ನಾನು ಶರೀರ ಅಲ್ಲ ಅಂತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಬೈ ಹಾರ್ಟ್ ಹಾಕಬಾರ್ದು. ಕನ್ಕ್ಲೂಷನ್ ಅಂದ್ರೆ ಇದೆ. ಎರಡೂ ಗೆರಿಗೀಚಲಿಕ್ಕೆ ಆಗಲಾರದಷ್ಟು ಕಂಬೈಂಡ್ ಆಗಿದಾವೆ. ನಮ್ಮ ಡೈಲಿ ಥಾಟ್ ಪ್ರೊಸೆಸ್ ಒಳಗಡೆ ಸಿಗಂಗಿಲ್ಲ. ಈ ಡಿಫರೆನ್ಸ್ ಅನ್ನ ನೀವು ಡಿಫ್ರೆನ್ಶಿಯೇಟ್ ಮಾಡ್ಬೇಕಂತಂದ್ರೆ ದ ಡೈಲಿ ರೂಟೀನ್ ಈಸ್ ನಾಟ್ ಸಫಿಶಿಯಂಟ್. ಅಂಡರ್ಲೈನ್ ದಿಸ್ ಪಾಯಿಂಟ್, ವೆರಿ ವೆರಿ ಡೀಪ್ ಪಾಯಿಂಟ್. ಅಂಡರ್ಲೈನ್ ದಿಸ್ ಒನ್. The daily routine activities or the daily culture or the daily spiritual practices or religious practices or your thought process, school of thoughts or whatever it is, the daily routine activities, actions, thoughts are not sufficient to draw the difference between the body and soul. No, it is completely not possible with the daily activities. ಡೀಪ್ ಅಂಡ್ ಡೀಪ್ ಅಂಡ್ ಡೀಪ್ ಅಂಡ್ ಡೀಪ್ ಅಂಡ್ ಡೀಪ್ ಥಾಟ್ ಪ್ರೊಸೆಸ್ ಬೇಕಾಗ್ತದ. ಥಾಟ್ಸ್ ಅನ್ನು ಬಿಟ್ಟು ನಾವು ಹೊರಗಡೆ ಹೋಗಿ ಫೀಲಿಂಗ್ಸ್ ಹೋಗ್ಬೇಕಾಗ್ತದ. ಫೀಲಿಂಗ್ಸ್ ಅನ್ನು ಬಿಟ್ಟು ನಾವು ಅದ್ವೈತಕ್ಕೆ ಹೋಗ್ಬೇಕಾಗ್ತದ. ವಿ ನೀಡ್ ಟು ಬಿಕಮ್ ಒನ್ ವಿತ್ ದ ಎಂಟೈರ್ ಕಾಸ್ಮಸ್. ಅವಾಗ ಏನಾದ್ರೂ ನಿನಗೆ ಬಾಡಿ ಮತ್ತು ಸೋಲ್ ದ ಡಿಫರೆನ್ಸ್ ಸಿಗಬಹುದು, ನೇಚರ್ ಮತ್ತು ಗಾಡ್ ದ ಡಿಫರೆನ್ಸ್ ಸಿಗಬಹುದು. ವಿಚಿತ್ರ ಡೀಪ್ ಹೋಗ್ಬೇಕಾಗ್ತದೆ. ಡೈಲಿ ರಿಚುವಲ್ಸ್, ಡೈಲಿ ಪ್ರಾಕ್ಟೀಸಸ್, ರಿಲಿಜಿಯಸ್ ಥಾಟ್ಸ್, ಅಟೆಂಡಿಂಗ್ ಕ್ಲಾಸಸ್, ಡೂಯಿಂಗ್ ಸ್ಮಾಲ್ ಟೈಪ್ ಆಫ್ ಮೆಡಿಟೇಷನ್, 3 minutes 4 minutes ಮೆಡಿಟೇಷನ್, ಯೋಗ, ಪ್ರಾಣಾಯಾಮ, ದೀಸ್ ವಿಲ್ ನಾಟ್ ಮೇಕ್ ಅ ಡಿಫರೆನ್ಸ್ ಬಿಟ್ವೀನ್ ದ ಡಿಸೈರ್. ನಮ್ದು ಏನು ಡಿಸೈರ್ ಐತಲ್ಲ, ದ ಡಿಫರೆನ್ಸ್ ಬಿಟ್ವೀನ್ ದ ಸೋಲ್ ಅಂಡ್ ಬಾಡಿ ಸಿಗಂಗಿಲ್ಲ. ಬಿಕಾಸ್ 99.99% of the activities are bodily oriented activity ಇರೋದ್ರಿಂದ how you will make a difference between whether this is the soul or that? ಇಲ್ಲ. ನಾವು ಇನ್ನೂ ಅನೇಕ ಎಕ್ಸಾಂಪಲ್ಸ್ ಹೇಳ್ಬೋದು, ಬಟ್ ಈ ವಿಡಿಯೋ ಟೈಮ್ ದೊಡ್ಡದಾಗ್ತಾ ಹೋಗ್ತದ.
ಲೈವ್ ಒಳಗೆ ಒಂದ್ಸತಿ ಸಿಗೋಣ, ನಿಮಗೆ ಹೌ ದಿಸ್ ಇಸ್ ಡಿಫ್ರೆಂಟ್ ಅಂತ ಹೇಳ್ತೀನಿ. ನಿಮ್ಮ ಎಲ್ಲಾ ರೀತಿಯ ಥಾಟ್ಸ್ಗಳಿಗೂ ಕೂಡ ಬಯಾಲಜಿಕಲ್ ಆರ್ ಫಿಸಿಕಲ್ ಆರ್ ಸೈಂಟಿಫಿಕ್ ಎವಿಡೆನ್ಸ್ಗಳನ್ನು ಕೊಟ್ಟು ಆ ಆಕ್ಷನ್ ಸೋಲ್ ಆಕ್ಷನ್ ಅಲ್ಲ ಅಂತೇಳಿ ನಿಮ್ಮ ಮನವರಿಕೆ ಮಾಡಬಹುದು. ಹಾಗಾದ್ರೆ ವೇರ್ ಈಸ್ ಮೈ ಆಕ್ಷನ್ಸ್? ಇಲ್ಲಿ ಕೆಲವು ಇನ್ಫಾರ್ಮೇಶನ್ಸ್ ಅದಾವ, ಇನ್ನಷ್ಟು ಡೀಪ್ ಆಗ್ತಾವ, ನಾನು ನಿಮ್ಗೆ ಹೇಳಂಗಿಲ್ಲ. ನನಗೀಗ ಸೈಲೆಂಟ್ ಆದಾಗ ಸೈಲೆಂಟ್ ಆಗ್ತೀನಲ್ಲ, ಹೇಳ್ತಾ ಹೇಳ್ತಾ ಮಿಡಲ್ ಒಳಗಡೆ ಒಂದು ಕಾನ್ಸೆಪ್ಟ್ ಬರ್ತದ. ಹಾಗಾದ್ರೆ ಇದಕ್ಕೆ ಆನ್ಸರ್ ಇಲ್ಲ ಅಂತಲ್ಲ, ಆನ್ಸರ್ ನನಗೆ ಗೊತ್ತದ. ಲೈನ್ ಡ್ರಾ ಮಾಡಿರನ್ರಿ ಅಂತ ನೀವು ನನಗೆ ಕೇಳಿದ್ರ ನಾ ಡ್ರಾ ಮಾಡೀನಿ ಅಂತ ಅನ್ಸ್ತದ. ದ ಡಿಫ್ರೆನ್ಸ್ ಬಿಟ್ವೀನ್ ದ ಸೋಲ್ ಅಂಡ್ ದ ಬಾಡಿ, ನೇಚರ್ ಅಂಡ್ ದ ಗಾಡ್, ಎರಡರ ನಡಬರ್ಕ್ ಏನ್ ಲೈನ್ ಅದಲ್ಲ, ಆ ಲೈನ್ ಅನ್ನ ನಾ ಡ್ರಾ ಮಾಡೀನಿ ಅಂತ ಅನ್ಸ್ತದ. ಐ ಹ್ಯಾವ್ ದಟ್ ಕ್ಲಾರಿಟಿ. ಬಟ್ ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ಇನ್ನೂ ಟೈಮ್ ತಗೋಬಹುದು. ಥಿಯರಿಟಿಕಲಿ ಐ ಆಮ್ ಫಿಟ್, ಐ ಆಮ್ ಫೈನ್. ಇಲ್ಲ, ಅಷ್ಟು ಸುಲಭವಾಗಿ ನಮಗ ಸಿಗೋದಿಲ್ಲ. ವಿತ್ ದಿಸ್ ಇಂಟ್ರೊಡಕ್ಷನ್, ಇಷ್ಟ ತನಕ ನಾನು ಹೇಳಿರ್ತಕ್ಕಂಥದ್ದು ಏನಂತಂದ್ರೆ, ಐ ಥಾಟ್ ಆಫ್ ಬ್ರಿಂಗಿಂಗ್ ಯು ಟು ದ ಲೆವೆಲ್ ಆಫ್ ಟುಡೇಸ್ ಏನದು ವಿಡಿಯೋ. ನಿಮಗೆ ಈ ವಿಡಿಯೋದ ಡೀಪ್ ಕನ್ಸರ್ನ್ ಆಗಬೇಕು ಅಂತೇಳಿ, ಅಂದ್ರೆ ನೀವೊಂದು ಲೆವೆಲ್ಗೆ ಬಂದ ಮೇಲೆ ನಾನು ನಿಮ್ಗೊಂದಿಷ್ಟು ಇನ್ಪುಟ್ ಕೊಡೋಣ ಅಂತೇಳಿ ನಿಮ್ಮ ಮನಸ್ಸಲ್ಲಿ ಡೈಲಮಾ ಕ್ರಿಯೇಟ್ ಮಾಡಿದ್ದೀನಿ. ಅಕಸ್ಮಾತಾಗಿ ನಿಮಗ ಇನ್ನೂ ಡೈಲಮಾ ಕ್ರಿಯೇಟ್ ಆಗಿಲ್ಲ, ಏನ್ರಿ ಸರ್ ಯಾಕೆ ಹಿಂಗೆ ಹೇಳಕತ್ತಾರ, ಬಾಡಿಗೂ ಸೋಲಿಗೂ ಡಿಫ್ರೆನ್ಸ್ ಇಲ್ವಾ? ನಮಗಂತೂ ಅನ್ಸಕತ್ತೈತಿ ನಾನು ಆತ್ಮ, ನನ್ನ ಶರೀರ ಅಲ್ಲ, ಮತ್ತೆ ದೇವರೇ ಬೇರೆ, ಪ್ರಕೃತಿನೇ ಬೇರೆ, ಇವೆಲ್ಲ ನಮ್ಗೆ ಗೊತ್ತದವ. ಯಾಕೆ ಸರ್ ಇಷ್ಟು ಡೀಪ್ ಆಗಿ ಅವೆರಡು ಡಿಫ್ರೆನ್ಸ್ ಮಾಡಕ್ ಬರ್ತಿಲ್ಲ ಅಂತಿದಾರ ಅಂತ ನೀವು ಅನ್ಕೊಂಡಿದ್ರೆ ಈ ಮುಂದಲ್ ಪಾಯಿಂಟ್ಸ್ ಯೂಸ್ಲೆಸ್ ಆಗ್ತದ. ಅದಕ್ಕೆ ಇನ್ನೊಂದಿಷ್ಟು ಎವಿಡೆನ್ಸ್ ಕೊಡ್ತೀನಿ ನಿಮಗೆ. ಡೈಲಿ ಆಕ್ಟಿವಿಟೀಸ್ ಒಳಗಡೆ ನಾನು ಅಂದ ತಕ್ಷಣ ಕಾಣ್ತಕ್ಕಂಥದ್ದು ಶರೀರ ಅಲ್ಲ, ನಾನು ಅಂದ ತಕ್ಷಣ ಕಾಣ್ತಕ್ಕಂಥದ್ದು ಶರೀರ. ಸಾವಿನ ನಂತರ ಏನೈತೆ ನಮ್ಗೆ ಗೊತ್ತಿಲ್ಲ, ಬಟ್ ಥಿಯರಿಟಿಕಲಿ ಗೊತ್ತದ ಸಾವು ಆದ್ಮೇಲೆ ಆತ್ಮ ಬದುಕಿರ್ತದ ಅಂತೇಳಿ. ದೆನ್ ಆತ್ಮ ಬದುಕಿರ್ತದ ಕರೆಕ್ಟ್ ಐತಿ, ನೀನು ಫೀಲೇ ಇಲ್ಲಲ್ಲ. ಹುಟ್ಟೋದಕ್ಕಿಂತ ಮುಂಚೆ ಏನಿದ್ದೆ ಅನ್ನೋದು ನೀನು ಫೀಲ್ ಇಲ್ಲ, ಹುಟ್ಟ ಸತ್ತ ಮೇಲೆ ನೀ ಏನಾಗ್ತಂತ ಫೀಲ್ ಇಲ್ಲ. ಬದುಕಿದಾಗ ಅದ್ರ ಬಾಡಿ ಒಳಗಿದ್ದಾಗ ನೀ ಏನಂತೇಳಿ ಫೀಲ್ ಅದ ಅಂತಂದ್ರೆ ನೀನ್ ಬಾಡಿ, ನೀ ಸೋಲ್ ಎಲ್ಲೇ ಅದಿ. ಹಂಗಾಗಿ ಅಷ್ಟು ಈಸಿಯಾಗಿ ಆ ಥಾಟ್ ಅನ್ನ ಡೈಜೆಸ್ಟ್ ಮಾಡ್ಕೊಳ್ಬೇಡ್ರಿ. ನಾನು ಆತ್ಮ, ನಾನು ಶರೀರ ಅಲ್ಲ ಅಂತಕ್ಕಂಥ ಥಾಟ್ ಅನ್ನ ಅಷ್ಟು ಈಸಿಯಾಗಿ ಡೈಜೆಸ್ಟ್ ಮಾಡ್ಕೊಳ್ಬೇಡ್ರಿ. ಅದ್ರ ಮೇಲೆ ಕ್ವಶನ್ ಕೇಳ್ರಿ, ಕ್ವಶನ್ ಹಾಕೊಳ್ರಿ ಮನಸ್ಸಿಗೆ, ಅದನ್ನ ಇನ್ನೂ ಇವ್ಯಾಲ್ಯೂಯೇಟ್ ಮಾಡ್ರಿ. ಇನ್ನು ಬಹಳ ಇವ್ಯಾಲ್ಯೂಯೇಟ್ ಮಾಡ್ಬೇಕು. ಓಕೆ, ಒಂದ್ ಪಾಯಿಂಟ್ ಒಳಗಡೆ ನೋಡೋಣ. ಈಗ ನಾನು ನಿಮ್ಗೆ ಕಾನ್ಶಿಯಸ್ನೆಸ್ ಎರಡು ಬೇರೆ ಬೇರೆ ಹೇಳಿದೆ, ಸೋಲ್ ಮತ್ತು ಬಾಡಿ ಬೇರೆ ಬೇರೆ ಹೇಳಿದೆ. ನನ್ನ ಮನ್ಸು ಇನ್ನೂ ಅಲ್ಲೇ ಕುಂತ್ಕೊಂಡದು. ಎಲ್ಲಿದ? ಸ್ಟಿಲ್ ದೇರ್ ಇಸ್ ಅ ಹಿಡನ್ ಫ್ಯಾಕ್ಟ್ ಬಿಟ್ವೀನ್ ದ ಬಾಡಿ ಅಂಡ್ ಸೋಲ್. ಓಕೆ, ಈ ಪಾಯಿಂಟ್ ಒಳಗಡೆ ಒಬ್ಬರ ಜೊತೆಗೆ ನಾವು ಡಿಸ್ಕಸ್ ಮಾಡ್ತಿರ್ಬೇಕಾದಾಗ UHV ಅಲ್ಲಿ ಯೂನಿವರ್ಸಲ್ ಹ್ಯೂಮನ್ ವ್ಯಾಲ್ಯೂಸ್ ಅಂತ ಹೇಳಿ ಅದ್ರ ಬಗ್ಗೆ ಹೇಳ್ತಿರ್ತೀನಲ್ಲ, ಅಲ್ಲಿ ಡಿಸ್ಕಸ್ ಮಾಡ್ತಿರ್ಬೇಕಾದಾಗ ಅವ್ರು ಏನಂದ್ರೆ ಸೋಲು ಬಾಡಿ ಒಳಗೆ ಇರ್ಬೇಕಂತೇನ್ ರೂಲ್ ಇಲ್ಲ ಅಂದ್ಬಿಟ್ರೆ ಅವರು. ಅವತ್ತಿಂದ ನನ್ನ ಎಲ್ಲಾ ಕಾನ್ಸೆಪ್ಟ್ಗಳು ಶೇಕ್ ಆಗಿದಾವ. ನಾನು ಆತ್ಮ ಈ ಶರೀರದಲ್ಲೇ ಇರ್ಬೇಕಂತೇನ್ ರೂಲ್ ಇಲ್ಲ. ಅರೆ ಹಾಗಾದ್ರೆ ನಾ ಸತ್ತಿರ್ಬೇಕಲ್ಲ? ಇಲ್ಲ ಅಂತಾರೆ ಅವ್ರು. ಹಂಗೇನಿಲ್ಲ. ನೀ ಮುಂಜಾನೆ ಎದ್ದೇಳ್ತಿದಿ, ನಿನ್ ಬಾಡಿ ಅಲ್ಲಿ ತಿಕ್ತದ, ನಿನ್ ಬಾಡಿ ಜಳಕ ಮಾಡ್ತದ, ನಿನ್ ಬಾಡಿ ಟೆಂಪರೇಚರ್ ನೋಡ್ತದ, ನಿನ್ ಬಾಡಿ ಊಟ ಮಾಡ್ತದ, ಖುಷಿ ಪಡ್ತದ, ಕೆಟ್ಟಿತ್ತಂದ್ರ ಉಗುಳ್ತದ, ಡೈಜೆಸ್ಟ್ ಮಾಡ್ಕೊಳ್ತದ, ಅಡ್ಡಾಡ್ತದ, ತಿರುಗಾಡ್ತದ, ಜಾಬ್ ಮಾಡ್ತದ, ನಾಲೆಜ್ ಯೂಸ್ ಮಾಡ್ತದ, ಬ್ರೈನ್ ಒಳಗೆ ಮೆಮರಿ ಅದಾವ, ಸ್ಕಿಲ್ಸ್ ಅದಾವ, ಗಾಡಿ ಹೊಡಿತದ,
ಎದುರಿಗೆ ಯಾವನ್ರ ಬಂದಂದ್ರ ಬ್ರೇಕ್ ಆಗ್ತದ, ನಿಂದಿರ್ತದ, ನಗ್ತದ, ಅಳ್ತದ, ಫಿಲ್ಮ್ ನೋಡ್ತದ, ನಗ ಸೀನ್ ಬಂದ್ರೆ ನಗ್ತದ, ಅಳ ಸೀನ್ ಬಂದ್ರೆ ಅಳ್ತದ, ಯಾವ್ದೋ ರಿಲೇಷನ್ಸ್ ಕಡೆಯಿಂದ ಒಂದು ನ್ಯೂಸ್ ಬರ್ತದ, ನಗ್ತದ, ಅಳ್ತದ, ಇವೆಲ್ಲವೂ ಕೂಡ ಬಾಡಿ ತನ್ನಷ್ಟಕ್ಕೆ ತಾನು ಮಾಡ್ಕೊಳ್ತದ. ಆ ದಿನದಲ್ಲಿ ನೀನು ಸೋಲಾಗಿರ್ತಕ್ಕಂಥವನು ಬಾಡಿಯಲ್ಲಿ ಇರೋ ಅವಶ್ಯಕತೆ ಇದ್ದಿಲ್ಲ. ಯಾಕಂದ್ರೆ ಅವತ್ತಿನ ದಿನ ನೀನು ಯಾವುದೇ ರೀತಿಯ ಸ್ಪಿರಿಚುವಲ್ ಅಥವಾ ಯಾವುದೇ ರೀತಿಯ ಸೋಲ್ ಓರಿಯೆಂಟೆಡ್ ಆಕ್ಟಿವಿಟೀಸ್ ಮಾಡಿಲ್ಲ ಅಂದ್ರೆ ನೀನು ಬಾಡಿ ಒಳಗೆ ಇರ್ಲಿಕ್ಕಿಲ್ಲ ಅವತ್ತ. ಯಾರೇ ಮನೆಯೊಡೆಯ ಇದ್ದಾನೋ ಇಲ್ಲವೋ ಅಂತ ಹೇಳಿದ್ರ ಮನೆ ಒಡೆಯ ಆತ್ಮ, ಮನಿ ಶರೀರ ಅಂತಂದ್ರೆ ನಾವ್ ಯಾವಾಗ್ಲೂ ಮನೆಯೊಳಗೆ ಇರ್ಬೇಕಂತೇನಿಲ್ಲ. ನಾ ಮನಿ ಬಿಟ್ಟು ಅಡ್ಡಾಡ್ತಿರ್ತೀನಿ, ಬಟ್ ಮನಿ ಬೀಳ್ತದೇನೋ ಇಲ್ಲ. ಕಾರಿನ ಡ್ರೈವರ್ ಆತ್ಮ, ಕಾರು ಶರೀರ ಅನ್ನೋದಾದ್ರೆ ಕಾರನ್ನ ಒಂದ್ ಜಾಗದೊಳಗೆ ನಿಂದ್ರಿಸಿ ನಾವು ಹೊರಗೆ ಹೋಗಿ ಬರ್ಬೋದು. ಕಾರಿನ ಓನರು ಕಾರ್ ಒಳಗೆ ಇರ್ಬೇಕಂತೇನ್ ರೂಲ್ ಇಲ್ಲ. ಹಾಗಾದ್ರೆ ನಾವು ಹೊರಗೆ ಬಂದ ತಕ್ಷಣ ಸತ್ತು ಹೋಗ್ತದೇನೋ ಮನಿ? ಈಗ ಹೆಂಗ ಶರೀರದಿಂದ ಆತ್ಮ ಹೊರಗಡೆ ಬಂತಂದ್ರೆ ಶರೀರಕ್ಕೆ ಸಾವು ಅಂತ ಹೇಳ್ತಾರ. ಹಂಗೇನಿಲ್ಲ, ನನಗೆ ಬೇಕಾದ ನಾ ಹೊರಗೆ ಹೋಗ್ತೀನಿ ಬರ್ತೀನಿ, ಬೇಕಂದಾಗ ಒಳಗಿರ್ತೀನಿ. ಕೆಲವು ಬಾಡಿಗಳು ಹಿಂಗದಾವಲ್ಲ, ಅದ್ರೊಳಗ ಸೋಲೇ ಇಲ್ಲ ಅಂತ ಹೇಳ್ತಾರ. ಅಯ್ಯೋ ಕರೆಕ್ಟು, ಬಹಳ ಡೀಪ್ ಅದ. ಕೆಲವು ಬಾಡಿಗಳ ಒಳಗಡೆ ಆತ್ಮನೇ ಇಲ್ಲ, ಬದುಕ್ಯಾವ್ರಿ. ಆ ಬದುಕ್ಯಾವು ಅಡ್ಡಾಡ್ತಾವ್, ತಿರ್ಗಾಡ್ತಾವ್, ಊಟ ಮಾಡ್ತಾವ್, ಎಂಜಾಯ್ ಮಾಡ್ತಾವ್, ಮಕ್ಳು ಮಾಡ್ತಾವ್, ಮದ್ವಿ ಮಾಡ್ಕೊಂತಾವ್, ನೌಕರಿ ಮಾಡ್ತಾವ್, ಜಾಬ್ ಮಾಡ್ತಾವ್, ಎಲ್ಲಾ ಕೆಲ್ಸನೂ ಮಾಡ್ತಾವ್, ಅಚ್ಚುಕಟ್ಟಾಗೆ ಮಾಡ್ತಾವ್, ಶಾಂತವಾಗಿ ಅದಾವ, ಚಲೋ ಅದಾವ. ಅವು ಶರೀರ ಅಷ್ಟೇ ಅದಾವು, ಅದ್ರ ಒಳಗಡೆ ಆತ್ಮ ಇಲ್ಲ. ಹಾಗಾದ್ರೆ ಆತ್ಮ ಇದ್ದಿರ್ತಕ್ಕಂಥ ಶರೀರ ಹೆಂಗಿರ್ತೈತ್ರಿ? ಗೊತ್ತಿಲ್ಲ. ಕಾಮಿಡಿ ಒಳಗೆ ಹೇಳ್ಬೇಕಾದ್ರೆ ನೀನ್ ನನ್ನ ನೋಡು ಅಂತ ಹೇಳ್ಬೋದಷ್ಟೆ. ಬಟ್ ಹಂಗೆ ಆತ್ಮ ಶರೀರದೊಳಗೆ ಇರ್ಬೇಕಂತೇನು ರೂಲ್ ಇಲ್ಲ. ಅದು ಶರೀರದ ಹೊರಗಡೆ ಇದ್ದುಕೊಂಡು ಕೂಡ ಶರೀರವನ್ನ ನಿಯಂತ್ರಣದಲ್ಲಿ ಇಟ್ಕೋಬಹುದು. ಇಲ್ಲ, ಬಾಳ ಡೀಪ್ ಅದ. ಇವ್ಲ್ಯೂಷನ್ ಡೀಪ್ ಮಿಸ್ಟ್ರಿ ಆಫ್ ಹ್ಯೂಮನ್ ಇವ್ಲ್ಯೂಷನ್ ಅರ್ಥ ಮಾಡ್ಕೋಬೇಕು. ಎಷ್ಟೋ ಲಕ್ಷ ಸಾವಿರ ವರ್ಷಗಳಿಂದ ನಮ್ಮ ಜೀನ್ಸ್ ಅಪ್ಡೇಟ್ ಆಗಿ ಇಲ್ಲಿ ಬಂದದ. ಮತ್ತೆ ಬಾಡಿ ಒಳಗಡೆ ಈ ರೀತಿ ಆಕ್ಷನ್ಸ್ ಆಗ್ತಾವ. ಕಾಗ್ನೇಟಿವ್ ಡೆವಲಪ್ ಆಗ್ಯದ, ಬ್ರೈನ್ ಸೆಲ್ಸ್ ಅದಾವ, ಅವು ನಮ್ಮ ಬಾಡಿನ ಟೇಕ್ ಕೇರ್ ಮಾಡ್ತಾವ. ಹಾರ್ಮೋನ್ಸ್ ಅದಾವ, ಗ್ಲ್ಯಾಂಡ್ಸ್ ಅದಾವ, ಕೆಮಿಕಲ್ಸ್ ಅದಾವ, ಇಂದ್ರಿಯಗಳದಾವ, ಸ್ಕಿನ್ ಅದ. ಬ್ರೈನ್ ಇಷ್ಟೊಂದು ಚೆನ್ನಾಗಿ ಎವಲ್ಯೂಟ್ ಆಗ್ಯದ, ಮತ್ತೆ ಥಿಂಕ್ ಮಾಡ್ತದ. ಥಿಂಕಿಂಗ್ ಈಸ್ ಅ ಪ್ರೊಸೆಸ್ ವಿಚ್ ಹ್ಯಾಪನ್ಸ್ ಇನ್ ಹ್ಯೂಮನ್ ಬ್ರೈನ್. ವೈ? ಬಿಕಾಸ್ ಇಟ್ ಈಸ್ ಇವಾಲ್ವ್ಡ್. Human brain is evolved compared to other species. Therefore, human being thinks. Human beings ಅಲ್ಲಿ ಫೀಲಿಂಗ್ಸ್ ಅದ, ಆಗ್ತದ. ಫೀಲಿಂಗ್ಸ್ ದನಗಳೊಳಗದ, ಕರುಗಳೊಳಗ ಅದ. ಬಟ್ ಅವುಗಳು ದನ, ಕರ, ಹಂದಿ, ನಾಯಿ, ಬೆಕ್ಕು ಅವು ಏನದಾವಲ್ಲ ಅವುಗಳೊಳಗೂ ಫೀಲಿಂಗ್ಸ್ ಅದಾವ. ಬಟ್ ಬ್ರೈನ್ ಕಡಿಮೆ ಎವಲ್ಯೂಟ್ ಆಗಿರೋದ್ರಿಂದ ಕಡಿಮೆ ಫೀಲಿಂಗ್ಸ್ ಅದಾವ. ಅದು ದನ, ಕರ ತಂದೊಂದು ಮಗು ಸತ್ತಿತು ಅಂತಂದ್ರೆ ಅದು ಸ್ವಲ್ಪ ದಿನ ನೆನ್ಪಿಡ್ತದ, ಅದಾದ್ಮೇಲೆ ಮತ್ತೆ ವಾಪಸ್ ಬರ್ತದ. ಗಂಡ ಹೆಂಡತಿ ಮೇಲೆ ಅವುಗಳಿಗೆ ಪ್ರೀತಿ ಇಲ್ಲ, ಬಿಕಾಸ್ ಅವು ಪ್ರಾಣಿಗಳದಾವ. ಬಟ್ ಮನುಷ್ಯ ತನ್ನ ಹೆಂಡತಿನ ಬಹಳ ಪ್ರೀತಿ ಮಾಡ್ತಾನ, ಹೌದಾ? ಕೆಲವರು ಪ್ರೀತಿ ಮಾಡಂಗಿಲ್ಲ. ದಟ್ ಇಸ್ ಆಲ್ ಡಿಪೆಂಡ್ಸ್ ಆನ್ ಇವ್ಲ್ಯೂಷನ್ ಅಷ್ಟೇ. ಒಬ್ಬ ಶಾಣೆ ಅದನ, ಒಬ್ಬ ದಡ್ಡ ಅದನ, ಇಬ್ಬರಲ್ಲಿ ಸೇಮ್ ಬ್ರೈನ್ ಅದ ಅಂತ ಹೇಳಕ್ಕಾಗಲ್ಲ. ಈ ಫಾರ್ ಎಕ್ಸಾಂಪಲ್ ಎ ಅನ್ನೋ ವ್ಯಕ್ತಿ ಬಹಳ ಶಾಣೆ ಅದನ ಅಂತ ತಿಳ್ಕೊ, ಬಿ ಅನ್ನೋ ವ್ಯಕ್ತಿ ಅವ್ನಿಗೆ ಎಷ್ಟು ಹೇಳಿದ್ರು ತಿಳಿಯವಲ್ತು ಅಂತಂದ್ರ ಎ ಅಲ್ಲಿರ್ತಕ್ಕಂಥ ಬ್ರೈನ್, ಬಿ ಅಲ್ಲಿರ್ತಕ್ಕಂಥ ಬ್ರೈನ್, ಎಲ್ಲಿರ್ತಕ್ಕಂಥ ಜೀನ್ಸ್, RNA DNA ಸ್ಟ್ರಕ್ಚರ್, ಬಿ ಅಲ್ಲಿರ್ತಕ್ಕಂಥ RNA DNA ಜೀನ್ಸ್ ಸ್ಟ್ರಕ್ಚರ್ಸ್, ಅವುಗಳದ್ದು ಇವ್ಲ್ಯೂಷನ್ ಬೇರೆ ಅದ. ದೇರ್ ಫೋರ್ ಈ ವ್ಯಕ್ತಿ ಜಲ್ದಿ ಗ್ರಾಸ್ ಮಾಡ್ಕೊಳಕತ್ತಾನ, ಆ ವ್ಯಕ್ತಿ ಜಲ್ದಿ ಗ್ರಾಸ್ ಮಾಡ್ಕೊಳ್ತಿಲ್ಲ. ಬಾಡಿಲಿ ಆಕ್ಷನ್ಸ್ ಅವೆಲ್ಲ ಅದ್ರೊಳಗಡೆ ಹಿಂಗ್ ಹೇಳಕ್ ಬರಲ್ಲ. ಇವ ಆತ್ಮ ಓದ್ ಜನ್ಮದೊಳಗೆ ಬಹಳ ಒಳ್ಳೆ ಕೆಲಸ ಮಾಡಿದ್ದ, ಹಂಗಾಗಿ ಇವನಿಗೆ ಎಲ್ಲ ನಾಲೆಜ್ ಐತಿ, ಅವ್ನು ಕಡಿಮೆ ಕೆಲಸ ಮಾಡೋಣ ಅವನ ಹತ್ರ ಇಲ್ಲ. ಬಯಾಲಜಿಕಲ್ ಪ್ರಕಾರ ಅಥವಾ ಮೆಡಿಕಲ್ ಸೈನ್ಸ್ ಪ್ರಕಾರ ನೀವು ಎಲ್ಲವನ್ನೂ ಬಾಡಿ ಆಕ್ಷನ್ಸ್ ಅಂತಾನೆ ಹೇಳ್ಬೋದು. ಟ್ಯಾಲೆಂಟ್ ಇಸ್ ಆಲ್ಸೋ ಅ ಬಾಡಿ ಆಕ್ಷನ್, ಇಟ್ಸ್ ನಾಟ್ ಅ ಸೋಲ್ ಆಕ್ಷನ್. Creativity is a body action, not a soul action. Memory power is a body action, not soul action. ಕೆಲವು ಎಕ್ಸಾಂಪಲ್ಸ್ ಒಳಗಡೆ ಪುನರ್ಜನ್ಮದ ಗಿಸ್ಟ್ಗಳು ಬರ್ತವೆ. ಪುನರ್ಜನ್ಮದಲ್ಲಿ ಆಗಿರ್ತಕ್ಕಂಥ ಘಟನೆಗಳನ್ನ ಈ ಜನ್ಮದೊಳಗೆ ನೆನ್ಪಿಟ್ಕೊಂಡಿರ್ತಾರೆ ಅಂತ ಹೇಳ್ತಾರೆ. ಅಲ್ಲಿ ನಾನೇನಾದ್ರೂ ಸ್ವಲ್ಪ 1% ಒಳಗಡೆ ಸೋಲ್ ಆಕ್ಷನ್ ಅಂತ ಒಪ್ಕೋಬಹುದು, ಬಟ್ ಇನ್ನು ನಾ ಅದನ್ನ ಸ್ಟಡಿ ಮಾಡಿಲ್ಲ. ಇವನ್ ಐ ಕ್ಯಾನ್ ಪ್ರೂವ್ ಇಟ್. ಇವನ್ ದ ಪುನರ್ಜನ್ಮ ಈಸ್ ಆಲ್ಸೋ ಬಾಡಿಲಿ ಆಕ್ಷನ್ ಅಂತ ಪ್ರೂವ್ ಮಾಡ್ಬೋದು. ಹಂಗಾರೆ ಎಲ್ಲವನ್ನೂ ನಾನು ಬಾಡಿಲಿ ಆಕ್ಷನ್ ಅಂತ ಪ್ರೂವ್ ಮಾಡಿದೆ ಅಂದ್ರೆ ವೇರ್ ಇಸ್ ಸೋಲ್ ಹಿಯರ್? ಎಲ್ಲೈತೆ ಆತ್ಮ ಇದ್ರೊಳಗೆ?
ಆತ್ಮನ ಇರುವಿಕೆಗೆ ಯಾವುದೇ ಪ್ರೂಫ್ ಸಿಗ್ತಾ ಇಲ್ಲ. ಈ ಸ್ಟೇಟ್ಮೆಂಟ್ ವಾಪಸ್ ತಗೊಳ್ತೀನಿ. ಆತ್ಮನ ಇರುವಿಕೆಗೆ ಯಾವುದೇ ಪ್ರೂಫ್ ಸಿಗ್ತಾ ಇಲ್ಲ ಈ ನಮ್ಮ ಡೈಲಿ ಆಕ್ಟಿವಿಟಿಗಳಿಂದ. ಆತ್ಮನ ಇರುವಿಕೆಗೆ ಪ್ರೂಫ್ ಸಿಗಲ್ಲ ಅಂತಲ್ಲ, ಸಿಗ್ತದ. ಬಟ್ ಅದಕ್ಕೆ ಬೇರೆ ರೀತಿಯ ಆಕ್ಟಿವಿಟೀಸ್ಗಳು ಮಾಡೋ ಅವಶ್ಯಕತೆ ಅದ. ಡೀಪ್ ಮೆಡಿಟೇಷನ್ ಇರ್ಬೋದು, ಮತ್ತು ಡೀಪ್ ಸೈಲೆನ್ಸ್ ಇರ್ಬೋದು, ಥಾಟ್ಲೆಸ್ನೆಸ್ ಸ್ಟೇಟ್ ಅಚೀವ್ಮೆಂಟ್ ಇರ್ಬೋದು, ತುರಿಯಾವಸ್ಥೆ ಅಥವಾ ಚತುರ್ಥಾವಸ್ಥೆಯ ಎನ್ಲೈಟನ್ಮೆಂಟ್ ಇರ್ಬೋದು. ಅಲ್ಲಿ ಹೋದಾಗ ನಿಮಗೆ ಡೀಪ್ ಸೋಲದ ಆಕ್ಷನ್ಸ್ಗಳು ಕಾಣ್ಬೋದು. ಬಟ್ 99.99% ಆಫ್ ದ ಆಕ್ಟಿವಿಟೀಸ್ ಆರ್ ಬಾಡಿಲಿ ಆಕ್ಟಿವಿಟೀಸ್. ಈ ವಿಡಿಯೋದ ಇಷ್ಟೇ ಉದ್ದೇಶ ನೋಡ್ರಿ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಯಾವುದೇ ರೀತಿಯ ಥಾಟ್ಸ್ ಅಥವಾ ನಾಲೆಜ್ ಅನ್ನು ಶೇರ್ ಮಾಡಂಗಿಲ್ಲ. ನಿಮ್ಮಲ್ಲಿ ಈ ಒಂದು ಡೈಲಮಾ ಇರಲಿ. ದ ಡೌಟ್ಸ್ ಆರ್ ಗುಡ್ ಥಿಂಗ್ಸ್. ಹೌದಾ? ಹೆಲ್ದಿ ಡೌಟ್ಸ್ ಅನ್ನು ಕ್ರಿಯೇಟ್ ಮಾಡ್ಬೇಕಂತ ಮಾಡಿದ್ದೀನಿ. ಅದಕ್ಕೆ ನಿಮ್ಮಲ್ಲಿ ಇದೇನು ವಿನಾಶ ಮಾಡ್ತಾ ಇದ್ದೀನಿ. ಶಂಕರ ಹೆಂಗ ವಿನಾಶ ಮಾಡ್ತಾನೆ ಜಗತ್ತನ್ನ, ಹಂಗ ನಿಮ್ಮಲ್ಲಿ ಡೌಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಏನ್ ಅನ್ಕೊಂಡಿದೀವಲ್ಲ, ನಾನು ಮತ್ತು ಶರೀರ ಬೇರೆ ಬೇರೆ, ನಾನು ಆತ್ಮ, ನನಗೆ 3 ಇಂದ್ರಿಯಗಳಿದ್ದಾವೆ, ಮನಸ್ಸು, ಬುದ್ಧಿ, ಸಂಸ್ಕಾರ. ಆ ಮನಸ್ಸಿನಿಂದ ಯೋಚಿಸುತ್ತೇನೆ, ಬುದ್ಧಿಯಿಂದ ನಿರ್ಣಯ ತೆಗೆದುಕೊಳ್ತೇನೆ, ಸಂಸ್ಕಾರದಿಂದ ನಾನು ರೆಕಾರ್ಡ್ ಮಾಡ್ಕೊಳ್ತಿದ್ದೀನಿ. ಇದಾದ್ಮೇಲೆ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೋಗ್ತಾ ಇದ್ದೇನೆ. ಆಮೇಲೆ ಪುನರಪಿ ಜನನಂ ಪುನರಪಿ ಮರಣಂ. ನಾನು ಈ ಶರೀರದಲ್ಲಿ ಒಕ್ಕೊಂಡಾಗ ಹುಟ್ಟು ಆಗ್ತದೆ, ನಾನು ಶರೀರದಿಂದ ಹೊರಗೋದಾಗ ಸತ್ತು ಹೋಗ್ತೀನಿ. ಅದಕ್ಕೆ ಸಾವು ಅಂತ ಕರೀತಾರೆ. ಆತ್ಮನಿಗೆ ಎಂದು ಸಾವು ಇಲ್ಲ, ಎಂದು ಹುಟ್ಟು ಇಲ್ಲ. ಕರೆಕ್ಟ್ ಅದಾವೋ ನೀವೆಲ್ಲ ಹೇಳೋದು ಥಿಯರಿಟಿಕಲ್ ಕರೆಕ್ಟ್ ಅದ. ಬಟ್ ಪ್ರಾಕ್ಟಿಕಲಿ ಲೈನ್ ಯಾವತ್ತ ಡ್ರಾ ಮಾಡ್ಲಿ, ನಾ ಎಲ್ಲಿ ಡ್ರಾ ಮಾಡ್ಲಿ? ಮುಂಜಾನೆ 3 ಗಂಟೆಗೆ ಎದ್ದು ಮೆಡಿಟೇಷನ್ ಮಾಡೋದನ್ನ ಡ್ರಾ ಮಾಡ್ಲೋ, ಫೀಲಿಂಗ್ಸ್ ಒಳಗೆ ಡ್ರಾ ಮಾಡ್ಲೋ, ಯಾವ ಸಮಯದಲ್ಲಿ ನಾನು ಬೇರೆ ಆತ್ಮ ಬೇರೆ ಅಂತ, ಶರೀರ ಬೇರೆ ಆತ್ಮ ಬೇರೆ, ಯಾವಾಗ ಐ ಹ್ಯಾವ್ ಟು ಡ್ರಾ the line, when I have to differentiate? Tell me one activity where I can say that this is the godly solely activity and this is the god the activity, bodily activity. No, ಸಿಗವಂತದ್ದು. That's why ಕ್ಯೂರಿಯಾಸಿಟಿ ಇಷ್ಟೇ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ಇನ್ನೊಂದು ಸ್ವಲ್ಪ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ನೋಡಿ, ಇನ್ನೊಂದು ಈ ವಿಡಿಯೋದ ಒಂದು ಲಾಭವನ್ನ ನಿಮ್ಗೆ ಹೇಳ್ತೀನಿ. ಹಂಗಾರೆ ಬರೀ ಡೌಟ್ ಕ್ರಿಯೇಟ್ ಮಾಡಿಬಿಡೋದಂತಲ್ಲ. ಬುದ್ಧನ ಒಂದು ಸನ್ನಿವೇಶ ಹೇಳಿ ಎಂಡ್ ಮಾಡ್ತೀನಿ. ಬುದ್ಧ ನಾರ್ಮಲ್ ಜೀವನ ನಡೆಸ್ತಾ ಇದ್ದ. ಹೆಂಡತಿ, ಮಕ್ಕಳು, ಮಗ, ಪ್ಲಸ್ ರಾಜಾಭಿಷೇಕ, ರಾಜ್ಕುಮಾರ್ ಆಗಿದ್ದ, ಯುದ್ಧ ಎಲ್ಲದರಲ್ಲಿ ನಿಪುಣ ಇದ್ದ. ಅವೆಲ್ಲ ಬಾಡಿಲಿ ಆಕ್ಟಿವಿಟೀಸ್ ಆಗಿದ್ವು. ಬಟ್ ಅದಾದ್ಮೇಲೆ ಅವನೇನೋ ಸುಖ ಪುರುಷನಾಗಿ ಬೆಳೆದಿರ್ಬೇಕಾದ್ರೆ ಒಬ್ಬ ಅಜ್ಜಿಯನ್ನ ಅಥವಾ ಒಬ್ಬ ಮುದುಕ ವ್ಯಕ್ತಿಯನ್ನ ನೋಡ್ತಾನೆ, ಒಬ್ಬ ರೋಗಿ ವ್ಯಕ್ತಿಯನ್ನ ನೋಡ್ತಾನೆ, ಆಮೇಲೆ ಒಬ್ಬ ಸತ್ತ ಹೆಣವನ್ನು ನೋಡ್ತಾನೆ. ಇವನ್ನೆಲ್ಲ ನೋಡಿದ್ಮೇಲೆ ಇವೆಲ್ಲ ಏನು ಅಂತ ಕ್ವಶನ್ ಕೇಳ್ತಾನೆ. ಇವೆಲ್ಲ ಗೊತ್ತದ ನಿಮ್ ಕತಿ? ಸ್ವಲ್ಪ ಫಾಸ್ಟ್ ಹೇಳ್ತಿದ್ದೀನಿ ಅಷ್ಟೇ. ಇವೆಲ್ಲ ಏನು ಅಂತ ಕೇಳ್ತಿದ್ದೇನಂತೆ. ಅದಾದ್ಮೇಲೆ ಮುಂದೆ ಹೋಗ್ತಾನೆ. ಒಂದು ಗಿಡದ ಕೆಳಗಡೆ ಒಬ್ಬ ಕಾವಿ ಬಟ್ಟೆ ಹಾಕೊಂಡು ಸಾಧು ಮೆಡಿಟೇಷನ್ ಮಾಡ್ತಿರ್ತಾನೆ. ಅವ್ನು ಮೆಡಿಟೇಷನ್ ಮಾಡ್ತಿರ್ಬೇಕಾದ್ರೆ ಅವನ ರಥದ ಸಾರಥಿಗೆ ಕೇಳ್ತಾನಂತೆ, ಏನಂತ, ಇವ ಇಲ್ಯಾಕ ಕುಂತಾನ ಅಂತ ಕೇಳಿದಾಗ ರಥದ ಸಾರಥಿ ಹೇಳ್ತಾನೆ ಏನಂತ, ಅವನು ಈ ಸಾವುನ ನಂತರ ಏನೈತಿ, ಹುಟ್ಟಿನ ನಂತರ ಏನೈತಿ, ದುಃಖದಿಂದ ಮುಕ್ತಿ ಹೆಂಗ, ಈ ರೀತಿ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡಿತಾ ಇದ್ದಾನೆ ಅಂತ ಹೇಳಿದಾಗ ಬುದ್ಧನಿಗೆ ಅನ್ಸುತ್ತೆ, ಹಂಗಾರೆ ನಾನು ಉತ್ತರ ಕಂಡುಹಿಡ್ತೀನಿ, ನನಗೂ ಪ್ರಶ್ನೆಗಳು ಭಾಳ ಅದಾವ, ಈ ಪ್ರಶ್ನೆಗಳಿಗೆ ಯಾರು ಉತ್ತರ ಕೊಟ್ಟಿಲ್ಲ ಅಂತೇಳಿ ಬುದ್ಧ ಸ್ಪಿರಿಚುವಲ್ ದಾರಿನ ಹಿಡ್ಕೊಂಡು ಮೆಡಿಟೇಷನ್ ಮಾಡಿ ಲಾಸ್ಟಿಗೆ ಒಂದು ದಾರಿ ಕಂಡು ಹಿಡ್ಕೊಳ್ತಾನ. ಅವು ಏನು ಅಂತಂದ್ರ 4 ಆರ್ಯ ಸತ್ಯಗಳು ಇರ್ಬೋದು ಅಥವಾ ಅಷ್ಟಾಂಗ ಮಾರ್ಗ ಇರ್ಬೋದು. ಅಷ್ಟಾಂಗ ಮಾರ್ಗ ಅಂದ್ರೆ ಹಿಂಗ ನಡ್ಕೊಳ್ರಿ, ನಿಮ್ಗೆ ಮುಕ್ತಿ ಅಥವಾ ಮೋಕ್ಷ ಅಥವಾ ಡಿಸೈರ್ ಡೆಸ್ಟಿನೇಷನ್ ಏನ್ ಬೇಕಲ್ಲ ಅದು ಸಿಗ್ತದ ಅಷ್ಟಾಂಗ ಮಾರ್ಗದೊಳಗ. ಅಥವಾ ಜಗತ್ತಿನ 4 ಸತ್ಯಗಳದಾವ, ಇದು 4 ಸತ್ಯಗಳದಾವ, ಇವೇ ಪರ್ಮನೆಂಟ್ ಸತ್ಯಗಳು, ಇವು ನೀವು ಚೇಂಜ್ ಮಾಡಕ್ ಆಗಂಗಿಲ್ಲ, ಭಾಳ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಈ ರೀತಿ ಒಂದಿಷ್ಟು ಎನ್ಲೈಟನ್ಮೆಂಟ್ ಆಗಿರ್ತಕ್ಕಂಥ ಥಾಟ್ಸ್ ಗಳನ್ನ ಬುದ್ಧ ಶೇರ್ ಮಾಡಿದ. ಹಾಗಾದ್ರೆ ನಾವು ಒಂದು ಪಾಯಿಂಟ್ ಏನ್ ಹೇಳ್ಬೋದು ಅಂದ್ರೆ, ಬುದ್ಧನಿಗೆ ಕ್ಲಾರಿಟಿ ಇತ್ತು, ಮುಗಿತು, ಒಂದೇ ಪಾಯಿಂಟ್. ಬುದ್ಧಗ ಕ್ಲಾರಿಟಿ ಇತ್ತು. ಏನ್ ಕ್ಲಾರಿಟಿ? ಶರೀರ ಅಂದ್ರೇನು, ಆತ್ಮ ಅಂದ್ರೇನು, ನಾನಂದ್ರೇನು, ನಾನು ಯಾರು ಅಂತಕ್ಕಂಥ ವರ್ಡ್ಸಿಗೆ ಕ್ಲಾರಿಟಿ ಬುದ್ಧನಲ್ಲಿ ಇತ್ತು. ಹಾಗಾಗಿ ಅವನು ಒಂದು ಸಿಂಪಲ್ ಮಾರ್ಗವನ್ನು, ಎನ್ಲೈಟ್ಮೆಂಟ್ ಒಂದು ಮಾರ್ಗವನ್ನು ಹೇಳ್ಕೊಟ್ಟ. ಹಾಗಾದ್ರೆ ನಮಗದು ಕ್ಲಾರಿಟಿ ಇಲ್ಲಲ್ಲ.
ಅದಕ್ಕೋಸ್ಕರ ನಾವೇನ್ ಮಾಡ್ತಿದ್ವಿ, ದುಃಖ ಪಡ್ತಿದ್ವಿ ನೋಡ್ರಿ. ಸಿಂಪಲ್. ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಮ್ಗೆ ಅದು ಕ್ಲಾರಿಟಿ ಇಲ್ಲದಕ್ಕೋಸ್ಕರ ನಾವು ಬಡದಾಡ್ತಿದೀವಿ, ಒದ್ದಾಡ್ತಿದೀವಿ. ಒಂದ್ ಸ್ವಲ್ಪ ಖುಷಿ ಪಟ್ಟಂಗ್ ಪಡ್ತೀವಿ, ಮತ್ತೆ ದುಃಖ ಪಡ್ತೀವಿ, ಮತ್ತೆ ಖುಷಿ ಪಡ್ತೀವಿ, ಮತ್ತೆ ದುಃಖ ಪಡ್ತೀವಿ. ಯಾಕಂತಂದ್ರೆ ಟ್ರೂಲಿ ಹೂ ಆಮ್ ಐ ಗೊತ್ತಿಲ್ಲ. ಸ್ಪಿರಿಚುವಲಿಸ್ಟ್ ಹಾಡು, ಫ್ಲೂಟ್ಸು ಗೀಟ್ಸು ಇಂಥ ಒಂದ್ 4-5 ಸ್ಪೀಚು ಕೇಳಿದ ತಕ್ಷಣ ಏನ್ ಅನ್ಸ್ಬಿಡ್ತದ, ನಾನು ಅತೀಂದ್ರಿಯ ಸುಖವನ್ನು ಅನುಭವಿಸಲು ಯೋಗ್ಯ ಇರುವ ಒಂದು ದೊಡ್ಡ ಆತ್ಮ, ಪರಮಾತ್ಮನ ತುಣುಕು. ದಯಾಸಾಗರ, ಶಾಂತಸಾಗರ, ದಯಾಸಾಗರ, ಕರುಣಾಸಾಗರ ಅಂತ ಭಗವಂತನ ಮಗ ನಾನು, ಆತ್ಮ ನಾನು, ಅದನ್ನು ಪರಮಾತ್ಮ ಅಂತ ಅಂದಾಗ ಮನಸ್ಸಿಗೆ ಆನಂದ ಆಗ್ತದ, ಸ್ಪಿರಿಚುವಲ್ ಎನ್ಲೈಟ್ಮೆಂಟ್ ಆದಂಗ ಆಗ್ತದ, ಹಗುರ ಆಗ್ತದ. ದೇವರೇ ಸಿಕ್ಕಪ್ಪ, ನೀನೇ ಅಲ್ಲ, ನನಗೆಲ್ಲ ಗೊತ್ತಾಗ್ಬಿಟ್ಟೈತಿ, ನಾನು ಶರೀರ ಅಲ್ಲ, ನಾ ಬಾಡಿ ಅಲ್ಲ, ನಾನು ಆತ್ಮ ಅದೀನಿ, ನಾನು ಚೈತನ್ಯ ಇದೀನಿ, ನಾನು ಸುಖಪುರುಷ ಅದೀನಿ, ನಾನು ಶಾಂತವಾಗಿದ್ದೀನಿ, ನಾನು ಅಜನ್ಮ ಇದ್ದೀನಿ, ನಾನು ಅವಿನಾಶಿ ಇದ್ದೀನಿ ಅಂತ ಅನಿಸಿಬಿಡ್ತದ. ಆಹಾ ಹಾ 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 ಹಾ, ಧನ್ಯ ನಾನು, ದೇವರನ್ನು ಪ್ರಭು ನಿನ್ನನ್ನು ಪಡೆದುಕೊಂಡು ನಾನು ಧನ್ಯನಾಗಿ ಬಿಟ್ಟೆ ಅಂತ ಅನ್ಸಿರ್ತೈತಿ. ಟ್ರಿಂಗ್ 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 ಅಂತ ಒಂದು ಫೋನ್ ಬರ್ತದ. ಯಾಕೋ ಏನ್ ಮಾಡಾಕತ್ತಿ, ಇಲ್ಲಿ ಮನೆಗೆ ಅದೀನ್ರಿ ಸರ್ ಅಂತ, ಬಾ ಇಲ್ಲಿ ಕಾಲೇಜಿಗೆ ಬಾ ಅಂತ ಕರೀತಾರ. ಕರೆದಲ್ಲ ನಡೆ ಕಡೆ ಹೋಗ್ತೀವಿ, ಕಾಲೇಜ್ನ ಹೋಗ್ತೀವಿ, ಬಡ್ದಾಡ್ತೀವಿ. ಒಂದು 100 ರೂಪಾಯಿ 200 ರೂಪಾಯಿ ಅದನ್ನಕ್ಕೆ ಗಳಿಸಿ ಅದನ್ನ ತಗೊಂಡು ಕಿರಾಣಿ ಅಂಗಡಿ ಕೊಟ್ಟು, ಕಾಯಿಪಲ್ಲೆ ಅಂಗಡಿ ಕೊಟ್ಟು, ಸಾಮಾನು ತಗೊಂಬಂದು ಮನ್ಯಾಗ ಅಡಿಗೆ ಮಾಡಿ ತಿಂದು ಮುಸಿರಿ ತಿಕ್ಕಿ ಮತ್ತೆ ನೆಲಾಗಿಲ್ಲ ಒರೆಸಿ ಮತ್ತೆ ಕುಂತ್ಕೊಂಡು ಯೋಚನೆ ಮಾಡ್ತೀನಿ, ನಾನು ಯಾಕೋ ಮಾರ ಹಿಂಗ್ಯಾಕದಿ, ನಾನು ದುಃಖ ದುಃಖ ದುಃಖ. ಏನ್ ರಿಲೇಷನ್ನು, ಏನಿದು, ಏನ್ ಜಾಬು, ಏನ್ ಬಾಸು, ಏನಿದು, ನಾ ಯಾಕೆ ಇಲ್ಲಿದ್ದೀನಿ, ನಾ ಯಾಕದೀನಿ, ನನಗೆ ಆಗವಲ್ತು, ನನಗೆ ಸಾಕಾಗೈತಿ, ಈ ಥಾಟ್ಸ್ಗಳು ಬರಕ್ ಶುರು ಮಾಡ್ತಾವ. ಸ್ವಿಚ್ ಎಷ್ಟು ಜಲ್ದಿ ಆಯ್ತಲ್ಲ ಅದು. ಮಜಾ ನೋಡಿ ಹೆಂಗೈತಿ. ಹಿಂಗ ಆದ ತಕ್ಷಣ ಮತ್ತೆ ಇನ್ನೊಬ್ಬ ಬರ್ತಾನೆ, ನೀನು ಹಂಗ ಅಳಬಾಡು ಮಾರಾಯ, ನೀನು ಅತೀಂದ್ರಿಯ ಸುಖ. ಅತೀಂದ್ರಿಯ ಸುಖ ಅಂತ, ಅತೀಂದ್ರಿಯ ಸುಖ. ನನಗೆ ತಿಂಗಳ ಪಗಾರ ಆಗಿಲ್ಲ, ನಾಳೆ ಭಿಕ್ಷೆ ಬಿಡ್ಬೇಕಾಗಿತ್ತು, ಊಟಕ್ಕಿಲ್ಲ ರೊಕ್ಕ, ಇರಾಕೊಂದ್ ಮನಿ ಇಲ್ಲ, ಅತೀಂದ್ರಿಯ ಸುಖ ಅಂತ ಕಲೆ ಬಿದ್ದಿಲ್ಲ, ನಡೆ ಕಡೆ ಅಂತೇಳಿ ಅವ್ನು ಬೈದು ಕಳಿಸ್ಬಿಡ್ತೀವಿ, ಹೋಗ್ಬಿಡ್ತೀವಿ ನಾವು. ಈ ಡೈಲಾಮ ಯಾಕಂದ್ರೆ ನಮ್ಗೆ ಕ್ಲಾರಿಟಿ ಇಲ್ಲ. ಕ್ಲಾರಿಟಿ ಯಾಕಿಲ್ಲ ಅಂತಂದ್ರೆ ಅಷ್ಟು ಈಸಿ ಇಲ್ಲ, ಕ್ಲಾರಿಟಿ ಪಡ್ಕೊಳೋದು ಅಷ್ಟು ಈಸಿ ಇಲ್ಲ. ಅದಕ್ಕೆ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಕ್ಲಾರಿಟಿ ಪಡ್ಕೊಳ್ಳೇಬೇಕಾಗ್ತದ. ಅದೇ ಜೀವನದ ಮುಖ್ಯ ಉದ್ದೇಶ. ಹೌದಾ? ಪ್ರೀವಿಯಸ್ ಆಡಿಯೋ ಇನ್ನೊಂದ್ಸತಿ ಕೇಳ್ರಿ. ಅದರಲ್ಲಿ ನಾನು ನಿಮಗೆ ಬಾಡಿಲಿ ಆಕ್ಟಿವಿಟೀಸು ಮತ್ತು ಬಾಡಿ ನೀಡ್ಸು ಮತ್ತು ಸೆಲ್ಫ್ ಅಥವಾ ಸೋಲ್ ನೀಡ್ಸ್ಗಳ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡಿದ, ಅದೊಂದು ಸ್ವಲ್ಪ ನೋಡ್ಕೊಳ್ರಿ. ಈ ಡೈಲಾಮ್ ಅಂತೂ ಮನಸ್ಸೊಳಗಿರಲಿ. ಆಮೇಲೆ ನಿಮ್ಮ ಎಲ್ಲ ದುಃಖಗಳಿಗೆ ಕಾರಣ, ನಿಮ್ಮ ರಿಲೇಷನ್ಸ್ ಅಲ್ಲಿ ಇರ್ತಕ್ಕಂಥ ದುಃಖಗಳಿಗೆ ಕಾರಣ, ಜಾಬ್ ಅಲ್ಲಿ ಇರ್ತಕ್ಕಂಥ ದುಃಖಗಳಿಗೆ ಕಾರಣ, ಮನಸ್ಸಿನಲ್ಲಿರ್ತಕ್ಕಂಥ ಡಿಸ್ಹಾರ್ಮನಿಗೆ ಕಾರಣ, ಪ್ರಕೃತಿಯಲ್ಲಿ ಇರ್ತಕ್ಕಂಥ ಡಿಸ್ಹಾರ್ಮನಿ, ಸೊಸೈಟಿಯಲ್ಲಿ ಇರ್ತಕ್ಕಂಥ ಡಿಸ್ಹಾರ್ಮನಿ, ಎಲ್ಲಾ ರೀತಿಯ ಗೊಂದಲಗಳು, ದುಃಖಗಳು, ಅಳು, ಕರು, ನಗು, ಏನು ದುಃಖ, ಸಂತೋಷ, ಎಕ್ಸೈಟ್ಮೆಂಟ್, ಎಕ್ಸ್ಪೆಕ್ಟೇಷನ್, ಇವೆಲ್ಲಕ್ಕೂ ಕಾರಣ ಏನಂತಂದ್ರ ಐ ಡೋಂಟ್ ಹ್ಯಾವ್ ಅ ಕ್ಲಾರಿಟಿ ಆಫ್ ಹೂ ಆಮ್ ಐ. ಅಲ್ಟಿಮೇಟ್ ನನಗೆ ನಾನು ಯಾರಂತ ಕ್ಲಾರಿಟಿ ಇಲ್ಲದಕ್ಕೋಸ್ಕರ ನಾನು ಅಳ್ತಾ ಇದ್ದೀನಿ, ನಾನು ಎಕ್ಸೈಟ್ಮೆಂಟ್ ಅಲ್ಲಿದ್ದೀನಿ, ನಾನು ಖುಷಿ ಪಡ್ತಾ ಇದ್ದೀನಿ, ನಾನು ಓವರ್ ಎಕ್ಸೈಟ್ಮೆಂಟ್ ಅಲ್ಲಿ ಕುಣಿದಾಡ್ತಿದ್ದೀನಿ, ಕುಪ್ಪಳಿಸ್ತಾ ಇದ್ದೀನಿ, ಎಂಜಾಯ್ ಮಾಡ್ತಾ ಇದ್ದೀನಿ, ನಾನು ಕೆಲವೊಮ್ಮೆ ಅಳ್ತಾ ಇದ್ದೀನಿ. ಯಾಕಂದ್ರೆ ಐ ಡೋಂಟ್ ಹ್ಯಾವ್ ಅ ಕ್ಲಾರಿಟಿ. ಸೊ ದ ಲಾಸ್ಟ್ ಲೈನ್ ಆಫ್ ದಿಸ್ ವಿಡಿಯೋ ಏನಂದ್ರೆ, ಫಸ್ಟ್ ಫೋಕಸ್ ಆನ್ ದ ಕ್ಲಾರಿಟಿ. ನಿಮ್ಮ ಜೀವನದ ಪ್ರಥಮ ಮತ್ತು ಪ್ರಪ್ರಥಮವಾಗಿರ್ತಕ್ಕಂಥ ಒಂದು ಡಿಸೈರ್ ಏನಿರಲಿ ಅಂತಂದ್ರೆ ಕ್ಲಾರಿಟಿಯನ್ನು ತಗೊಳ್ಳೋದಾಗಿರ್ಲಿ. ಅದನ್ನು ತಗೊಳ್ರಿ, ಮುಂದೆ ಏನಾರ ಮಾಡ್ಕೊಳ್ರಿ, ಎಲ್ಲ ಹಾರ್ಮೋನಿಯಸ್ ಆಗಿರ್ತದೆ, ಮಜಾ ಮಾಡ್ತೀರಿ. ರೈಟಾ? ನೆಕ್ಸ್ಟ್ ಕ್ಲಾಸ್ ಒಳಗಡೆ ಅಥವಾ ನೆಕ್ಸ್ಟ್ ವಿಡಿಯೋದೊಳಗೆ ಐ ಥಿಂಕ್ ನಾನು ಈ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ ಅಂತ ಶುರು ಮಾಡೀನಿ. ವಿಡಿಯೋ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿಲ್ಲ, ಸಿಂಪ್ಲಿ ಅದು ಕ್ವಾಲಿಟಿ ಡೈಲಾಮಾ ಕ್ರಿಯೇಟ್ ಮಾಡಿದಷ್ಟ, ಅಥವಾ ನಮ್ಮ ದುಃಖಕ್ಕೆ ಕಾರಣ ಏನಂತೇಳಿ ಅಷ್ಟೇ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಇದರೊಳಗಡೆ ಏನು ಮಾಡೋಣ ಅಂದ್ರೆ, ಹಾಗಾದ್ರೆ ಈ ದುಃಖದಿಂದ ಈ ಕ್ಲಾರಿಟಿ ನಮಗೆ ಸಿಗುತ್ತಾ? ಇಸ್ ಇಟ್ ಪಾಸಿಬಲ್? ಕ್ಯಾನ್ ವಿ ಡ್ರಾ ಲೈನ್ ಬಿಟ್ವೀನ್ ದ ಬಾಡಿ ಅಂಡ್ ಸೋಲ್? Is it really possible
Can we draw line between the God and the nature? Can we draw a line between these two, and can we liberated from this doubt? Is it possible? ಆ 0.1% ಏನೈತಲ್ಲ, can that 0.1% win the entire game? Because 99.9% of the bodily activity is governed by the body ಅಂತ ಹೇಳಿದಾಗ, our activities is governed by body ಅಂತ ಹೇಳಿದಾಗ, then the rest 0.01% is the soul activity ಅಂದಾಗ, is it possible for that 0.1% probability win the entire game? For these questions ಗೆ ಆನ್ಸರ್ಸ್ ಅನ್ನ ಮುಂದೆ ಬರೋ ಆಡಿಯೋ ಅಥವಾ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಈ ಏನು ಡೌಟ್ ಐತಲ್ಲ ಅದನ್ನ ಎಂಜಾಯ್ ಮಾಡ್ರಿ. ಆಸ್ಕ್ ಯುವರ್ ಸೆಲ್ಫ್ ಡೈಲಿ ದಿಸ್ ಕ್ವಶನ್, ದಟ್ ವೇರ್ ಆ್ಯಂಡ್ ಹೌ ಐ ಹ್ಯಾವ್ ಟು ಡಿಫರೆನ್ಶಿಯೇಟ್ ಬಿಟ್ವೀನ್ ಮೀ ಆ್ಯಂಡ್ ದ ಬಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಸ್ವಲ್ಪ ಡೈಲಾಮ ಕ್ರಿಯೇಟ್ ಮಾಡ್ತೀವಿ, ಕ್ವಾಲಿಟೇಟಿವ್ ಡೈಲಾಮ ಕ್ರಿಯೇಟ್ ಮಾಡ್ತೀವಿ. ಇವೆಲ್ಲ ಕ್ವಾಂಟಿಟೇಟಿವ್ ಡೈಲಾಮ, ಸುಮ್ಮನೆ ಥಿಂಕ್ ಮಾಡ್ಕೊಂತ ಹೋಗಿ. ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡ್ತೀನಿ ಅಂದರೆ, ಈ ನಾನು ಯಾರು ಅನ್ನೋದ್ರಲ್ಲಿ ಇನ್ನೂ ಸ್ವಲ್ಪ ಡೌಟ್ ಕ್ರಿಯೇಟ್ ಮಾಡೋಣ. ಯಾಕೆ ಇದು ಇಷ್ಟು ಟಫ್ ಅದ, ನಾನು ಯಾರು ಅಂತಕ್ಕಂಥ ಅಲ್ಟಿಮೇಟ್ ಪರ್ಪಸ್ ಆಫ್ ದ ಸ್ಪಿರಿಚುವಲ್ ಲೈಫ್ ಪರ್ಪಸ್ ಏನೈತಲ್ಲ, ಇದು ಯಾಕೆ ಇಷ್ಟು ಟಫ್ ಅದ ಅನ್ನೋದನ್ನ ಇನ್ನೂ ಸ್ವಲ್ಪ ಡೌಟ್ಸ್ ಕ್ರಿಯೇಟ್ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು.